संदेसी बदन में जा
ओम शांति। ओम शांति। ओम शांति। आज प्यारे बाबा, जब आप ब्राह्मण जन्म लिया, हम सभी ने क्या बोला था? बाबा मेरा है। ಎಲ್ಲರೂ ಹೇಳಿದ್ರಲ್ಲ, मेरा बाबा। सो जब मेरा बाबा कहा तो आप मेरे सारे खजानों के अधिकारी बन गए। ಬಾಬಾ ಹೇಳೋದು, ನನ್ನ ಎಲ್ಲ ಖಜಾನೆಗಳಿಗೆ ನೀವು ಅಧಿಕಾರಿಗಳಾಗ್ಬಿಟ್ರಿ, ಅದರಲ್ಲಿ ಬೇರೆ ಮಾತೇ ಇಲ್ಲ। ಆದರೆ उस अधिकार को उपयोग करके कितना बेफिक्र बादशाह बने हो, ये बाबा पूछ रहा है। कोई भी परिस्थिति, चाहे शरीर का, संबंध का, प्रकृति का, संपत्ति का, कुछ भी आता है, फिक्र आता है, चिंತೆ ಬರುತ್ತಾ? ಯಾವುದೇ ಪರಿಸ್ಥಿತಿಗಳಲ್ಲಿ ಚಿಂತೆ ಬಂತಂದ್ರೆ ಅಂದರೆ ಅಧಿಕಾರ ಪೂರ ತಗೊಳ್ಳಿಲ್ಲ। ಯಾವುದೇ ಅಧೀನತೆ ಇದೆ ಅಂದರೆ ಅಧಿಕಾರಗಳು ತಗೊಳ್ಳಿಲ್ಲ। ಚಾಹೆ ತನ್ನ ಸಂಸ್ಕಾರಗಳ ಅಧೀನತೆ ಇರ್ಬೋದು, ಇಂದ್ರಿಯಗಳ ಅಧೀನತೆ ಇರ್ಬೋದು, ಯಾವುದೇ ಅಧೀನತೆ, कोई भी अधीनता हो, मना अधिकार हमने नहीं लिया है बाबा से। तो इसलिए आज बाबा पूछ रहे हैं, जब बेफिक्र बादशाह बना दिया मैंने, सर्व अधिकार दे दिया, उसका परिणाम स्वरूप स्वराज्य अधिकारी बने हो। पहले इन सारे अधिकारों के ऊपर स्व के ऊपर अधिकार, स्व के ऊपर विजय, स्व के ऊपर शासन चलता है या नहीं चलता है? स्वयं ಮೇಲೆ ಶಾಸನ ಇದೆಯೋ? ಮನಸ್ಸು ಒಂದು ಹೇಳುತ್ತೆ, ಬುದ್ಧಿ ಇನ್ನೊಂದು ಹೇಳುತ್ತೆ, ಸಂಸ್ಕಾರ ಇನ್ನೊಂದು ಹೇಳುತ್ತೆ, ಹಂಗಿದೆಯಾ ಹೆಂಗಿದ್ದೀರಾ? ಬಾಬಾ ಹೇಳ್ತಿದ್ದಾರೆ, ಹೆಂಗಿದ್ದೀರಿ? ಇದು ಯೋಚನೆ ಮಾಡೋ ಮಾತಲ್ವಾ? ನಾವು ಸಮಯ ಅನುಸಾರ ಬಾಬಾವು ನನಗೇನು ಹೇಳ್ತಿದ್ದಾರೆ ಆ ಸ್ಥಿತಿಯಲ್ಲಿ ಬಂದಿದ್ದೀನಾ ಇಲ್ವಾ? बाबा जो बोल रहा है ना, हर बात में बाबा पूछता है, मैंने ये दिया है तो इसका रिजल्ट में अगर आप लोग लिए हो तो आपका मन पर अधिकार कितना, बुद्धि के निर्णयों पर अधिकार कितना, संस्कार अपने वश में है, कर्मेंद्रिय अपने वश में है, क्या है? स्व अधिकार का रिजल्ट नहीं, मना मेरे से आपने लिया नहीं। ಕೇಳಿಸ್ತಿದೆಯಾ? ಹಿಂದೆ ಥೋಡ ಸೌಂಡ್ ಜದದು. ಮುಖ್ಯ ಮಾತಲ್ಲ ಇದೆಲ್ಲ, ನಾವು ಯೋಚನೆ ಮಾಡೋ ವಿಷಯ. ಯಾಕೆ ಅಂತಿಮ ಗಳಿಗೆಗಳು ಬಂದ್ಬಿಟ್ಟಿದೆ, ತಲೆ ಮೇಲೆ ವಿನಾಶ ಇದೆ। अभी सीरियसली हम सबको चेक करना है, भगवान क्या दिया है, दे भी रहा है, हम लेकर के हम क्या कर रहे हैं, ये अपने से तो पूछे। यहाँ ಟೈಮ್ ಐಸೆ ही ಪಾಸ್ हो रहा है। ಸಮಯ ಅಂತೂ ಹೆಂಗೆ ಹಾರ್ಕೊಂಡು ಹೋಗ್ತಿದೆ ಅಂದರೆ, ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟರೊಳಗಡೆ ಸಂಜೆ ಬಂದ್ಬಿಡ್ತದೆ। ಇದು ನಮಗೆ ತುಂಬ ಚಿಂತಾಜನಕ ವಿಷಯ ಆಗಬೇಕು। ನಂದು ಯೋಗದ ನಿರಂತರತೆ, ಯೋಗ ಅಗರ್ ನೈ ಹೈ ತೋ ಫಿರ್ ಕ್ಲಿಯರ್ ಇದೆಯಲ್ಲ ಹಿಂದಗಡೆ? ಎಲ್ಲರಿಗೆ ಅಕ್ಕಂದ್ರಿಗೆ ಕೇಳಿಸ್ತಿದೆ? ಕೇಳಿಸ್ತಿದೆ। तो ಮುಖ್ಯವಾದ ಮಾತು, ನಮಗೆ ನಮ್ಮ ಚಿಂತೆ, ನಮ್ಮ ಪುರುಷಾರ್ಥದ ಚಿಂತೆ, ಎಲ್ಲ ಖಜಾನೆಗಳನ್ನು ಜಮಾ ಮಾಡೋ ಚಿಂತೆ। और निरंतर याद करके अपनी सुरक्षा की चिंता करो। न माया, न तमोगुणी आत्माएं, न प्रकृति वार करे। ಇದಕ್ಕೆ ನಮ್ಮ ಪುರುಷಾರ್ಥ ಏನಿರಬೇಕು? ಖಂಡಿತ ಇರಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ। ಅವ್ಯಕ್ತ ಮುರಳಿ ಎಲ್ಲ ಡೇಟು 22/2005। दिल में मेरा बाबा कहो और सर्व अविनाशी खजानों का
मालिक बन बेफिक्र बादशाह बनो, बेफिक्र बादशाह राजा। हाँ, ऐसा वैसा नहीं। आज भाग्य विधाता बाप दादा अपने सर्व बच्चों के मस्तक बीच भाग्य की रेखाएं देख रहे हैं। हर एक बच्चे के मस्तक में चमकते हुए दिव्य सितारे की रेखा दिखाई दे रही है। हर एक के नयनों में स्नेह और शक्ति की रेखा देख रहे हैं। ಇವತ್ತು ಭಾಗ್ಯ ವಿಧಾತ ತಂದೆ ತನ್ನ ಎಲ್ಲ ಮಕ್ಕಳ ಮಸ್ತಕದ ಮಧ್ಯದಲ್ಲಿ ಭಾಗ್ಯದ ರೇಖೆಗಳನ್ನು ನೋಡ್ತಿದ್ದಾರೆ. ಪ್ರತಿಯೊಬ್ಬ ಮಗುವಿನ ಮಸ್ತಕದಲ್ಲಿ ಹೊಳಿತಾ ಇರತಕ್ಕಂತಹ ದಿವ್ಯ ನಕ್ಷತ್ರ ಆತ್ಮ ಲೈಟ್ ಬಾಬನಿಗೆ ಕಾಣಿಸ್ತಾ ಇದೆ. ಬಟ್ ಯಾರ್ಯಾರು ಎಷ್ಟೆಷ್ಟು ಭಾಗ್ಯ ತಗೊಂಡಿದ್ದಾರೆ, ಜೋ ಜಿತ್ನಾ ಲಿಯಾ ಹೈ ಉಸ್ಕಿ ಚಮಕ್ ಜ್ಯಾದಾ ಹೈ. ಯಾರೆಷ್ಟು ತಗೋತಾರೆ ಅವ್ರದ್ದು ಹೊಳಪು, ಖಜಾನೆಗಳ ಪವಿತ್ರತೆಯ ಪ್ರಾಪ್ತಿಯ ನಶೆ, ಖುಷಿ ಇದೆಲ್ಲ ಕಾಣ್ತಾ ಹೋಗುತ್ತೆ. ಪ್ರತಿಯೊಬ್ಬರ ದೃಷ್ಟಿಯಲ್ಲಿ स्नेह और शक्ति की रेखा देख रहे. नयनों में क्या देख रहा है बाबा? हर एक के नयनों में निस्वार्थ स्नेह और शक्ति, हर एक को देने का. ಯಾರನ್ನೇ ನೋಡಿದಾಗ ಆತ್ಮಿಕ ನಿಸ್ವಾರ್ಥ ಸ್ನೇಹದ ಹಾಗೂ ಶಕ್ತಿಶಾಲಿ ದೃಷ್ಟಿ ಇದೆಯಾ, ಅಥವಾ ಅಯ್ಯೋ ನಾವೇನು ಇಲ್ಲ ಅಂತ ಹೇಳ್ತೀವ? ಏನು ಮಾಡ್ತಿದ್ದೀವಿ? मुख में श्रेष्ठ मधुर वाणी की रेखा देख रहे हैं. होठों पर मीठे मुस्कान की रेखा चमक रही है. दिल में दिलाराम के स्नेह में लवलीन की रेखा देख रहे हैं. ತಂದೆ ಹೇಳೋದು, ಮುಖದಲ್ಲಿ ಶ್ರೇಷ್ಠ ಮಧುರ ವಾಣಿಯ ರೇಖೆಯನ್ನ ನಾನು ನೋಡ್ತಾ ಇದ್ದೀನಿ. ಯಾವಾಗಲೂ ಮಧುರ ವಾಣಿ ಇದೆಯಾ? ಒಂದೊಂದ್ಸಾರಿ ಕೈ ಬಂದ್ಬಿಡುತ್ತಾ? ಹಂಗಿಂಗೆ ಮಾತಾಡೋದು ಹೆಂಗೆ ಬೇಕಂದ್ರೆ ಹಂಗೆ ತೆಗ್ದಂಗೆ ಎಸ್ದಂಗೆ ಮಾತಾಡೋದು, ಈಚೆ ಆ ಥರ ಈ ಥರ. ಅಂದರೆ ಸ್ನೇಹ ಸಂಪನ್ನ, ಸಭ್ಯತಾ ಸಂಪನ್ನ, ಶಕ್ತಿ ಸಂಪನ್ನ, ಪ್ರೇರಣಾ ಸಮಾನ ಸಂಪನ್ನ ಮಾತಿಲ್ಲ ಅಂದರೆ, ರೆಸ್ಪೆಕ್ಟ್ ಇಲ್ಲ ಅಂದರೆ ಅದು ಹೋಯ್ತಲ್ಲಿ ಅಲ್ವಾ? ಅದಕ್ಕೆ ಅಂಡರ್ಲೈನ್ ಮಾಡಿಸ್ತಿದ್ದಾರೆ ಬಾಬಾ, मधुर श्रेष्ठ और मधुर होठों पर मीठे मुस्कान की रेखा देख रहे. ನಿಮ್ಮಲ್ಲಿ ಸದಾ ಮಧುರ ಮುಗುಳ್ನಗೆಯ ಮುಖವನ್ನು ನೋಡ್ತಾ ಇದ್ದಾರೆ. दिल में दिलाराम के स्नेह में लवलीन की रेखा देख रहे. दिलाराम की दिल का ಸ್ನೇಹ ಮೇಲ್ಮೇಲಲ್ಲ, ಹೃದಯದ ಸ್ನೇಹ ಎಲ್ಲ ಮಕ್ಕಳಿಗೆ ಇದೆ ತಾನೇ? ಅಥವಾ ಇನ್ಯಾರಾದರೂ ಇದರ ಬುದ್ಧಿಯಲ್ಲಿ ನೋಡ್ರಿ. हाथों में सदा सर्व खजानों के संपन्नता की रेखा देख रहे. ಕೈಯಲ್ಲಿ ಸದಾ ಸರ್ವ ಖಜಾನೆಗಳ ಸಂಪನ್ನ ರೇಖೆಯನ್ನ ನೋಡ್ತಾ ಇದ್ದಾರೆ. पाव में हर कदम में पदम की रेखा देख रहे. ಏನ್ ನೋಡ್ತಿದ್ದಾರೆ ಬಾಬಾ? ಕಾಲಲ್ಲಿ ಪ್ರತಿ ಹೆಜ್ಜೆಯಲ್ಲಿ ಪದಮದಷ್ಟು ಸಂಪಾದನೆಯ ರೇಖೆ. ಈ ಪ್ರತಿ ಹೆಜ್ಜೆಯಲ್ಲಿ ಯಾರ್ದು ಪದಂ ಅಂದರೆ ಲಾಸ್ಟ್ ವರ್ಡ್, ಎಲ್ಲಿ ಎಣಸಂಗೆ ಇಲ್ಲ ಖಜಾನೆಗಳು. इतने अकूट और अखंड खजाना, अगर वो है तो अपने हाथों में क्या है? सदैव खजाना ही खजाना. देने की बात, हाथ मन देने की बात, ನಿರಂತರ ಕೊಡೋ ವಿಷಯ. ನೀವು ಮನಸ ಕೊಡಿ, ದೃಷ್ಟಿಯಿಂದ ಕೊಡಿ, ಮಾತಿಂದ ಕೊಡಿ, ಕರ್ಮದಿಂದ ಕೊಡಿ. ಪ್ರತಿ ಗಳಿಗೆ ನಡೀತಿದ್ದೀರಿ, ನಿಮ್ಮ ವೈಬ್ರೇಷನ್ಸ್ ಅಷ್ಟು ಶಾಂತಿ, ಸುಖದ, ಪರಮಾತ್ಮ ಪ್ರೀತಿಯ ವೈಬ್ರೇಷನ್ಸು ಅಷ್ಟೊಂದು ಹರಡ್ತಾ ಇರಲಿ. ಹಂಗೆ ಕೊಡೋದೇನಿದೆ ಅಖಂಡ ದಾನಿ, ಮಹಾದಾನಿ, ವರದಾನಿ. ಈ ಸ್ಥಿತಿಯಲ್ಲಿ ನೀವು ಇರಬೇಕು. ಶಿವಬಾಬಾ ಹೇಳ್ತಾರ, ನಾನು ಬ್ಯುಸಿ ಇದ್ದೀನಿ ಹೋಗ್ರಿ, ಈಗ ಆಮೇಲೆ ಕೊಡ್ತೀನಿ ಅಂತ. ಇಲ್ಲ ಅಲ್ಲ, ಜಗತ್ತೆಲ್ಲ ಒಂದೇ ಸಾರಿ ಕರೆದ್ರು ತಥಾಸ್ತು ಅಂತಾರೆ. ಯಾಕೆ? ಸಾಗರ ಖಾಲಿ ಇಲ್ಲ ಅವರು. इतना है बाबा के पास, सारी दुनिया बोले बाबा तो वो तथास्तु कर, सबको सब कुछ मिलता है. क्यों? क्योंकि अकूट सागर है.
ಹುಡ್ತಾ ಏನೇ ಸಾಗರದಿಂದ ನೀರು ತೆಗೀರಿ ಕಡಿಮೆ ಆಗುತ್ತಾ? ಕಾಲು ಇಂಚನೂ ಕಡಿಮೆ ಆಗಲ್ಲ. ಹಂಗೆ ಬಾಬಾ ಹೇಳ್ತಿದ್ದಾರೆ, ಎಷ್ಟಿದೆ ನಿಮ್ಮ ಹತ್ರ? ಐಸಾ ಶ್ರೇಷ್ಠ ಭಾಗ್ಯ सारे कल्प में किसी का नहीं होता. आप बच्चों को इस संगम युग में भाग्य प्राप्त हुआ है. ऐसा अपना भाग्य अनुभव करते हो. इतने श्रेष्ठ भाग्य का रूहानी नशा अनुभव होता है. करते हो अनुभव? इतनी नशा, इतना खुशी. मेरा बाप सागर ही मेरा हो गया ना, दूसरी तो छोड़ो ಅಲ್ವಾ? ಸಾಗರ ತಂದೆನೇ ನನ್ನವರಾದರೂ ಇನ್ನೇನಾದರೂ ಬೇಕಾ? ಇಷ್ಟು ಶ್ರೇಷ್ಠ ಭಾಗ್ಯದ ಆತ್ಮಿಕ ನಶೆ ಅನುಭವ ಮಾಡ್ತಿದ್ದೀರಾ. ದಿಲ್ ಮೇ ಸ್ವತಃ ಗೀತ್ ಬಜ್ತಾ ಹೈ, ವಾ ಮೇರಾ ಭಾಗ್ಯ, ವಾ ಮೇರಾ ಬಾಬಾ, ವಾ ಮೇರಾ सब कुछ प्राप्तियां. ये संगम युग का भाग्य अविनाशी भाग्य हो जाता. क्यों? अविनाशी बाप द्वारा अविनाशी भाग्य प्राप्त हुआ है. जो दे रहा है बाबा सब अविनाशी है, क्योंकि ये विनाश नहीं होता. बाबा अविनाशी. बाबा अविनाशी ಆಗಿರೋದ್ರಿಂದ ನಿಮ್ದು ಏನೆಲ್ಲ ಖಜಾನೆಗಳಿದೆ ಅದು ಸದಾ ಅವಿನಾಶಿ ಆಗಿರುತ್ತೆ. ಇದರಲ್ಲಿ ಪ್ರಶ್ನೆನೇ ಇಲ್ಲ. ಖಾಲಿ ಆಗುತ್ತಾ, ಏನಾಗುತ್ತಾ, ಯಾರಾದ್ರೂ ತಗೊಂಡ್ಬಿಡ್ತಾರ ಅನ್ನೋ ಮಾತಿಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಇಷ್ಟು ಭಾಗ್ಯದ ನಶೆ ಹೃದಯದಲ್ಲಿ ನಿರಂತರ ತನ್ನ ಭಾಗ್ಯ. ಜಾನಕಿ ದಾದಿ ಕೈ ಸ್ಲೋಗನ್ ತನ ಬಾಬಾ ಅವ್ರ ಭಾಗ್ಯ. ಒಂದು ಕೈಯಲ್ಲಿ ಬಾಬಾ, ಇನ್ನೊಂದು ಕೈಯಲ್ಲಿ ಭಾಗ್ಯ. ये दोनों सदैव याद करके खुश रहो. ಬಾಬಾ ಇದ್ದಾರೆ ಅಂದರೆ ಭಾಗ್ಯ ವಿಧಾತ, ಭಾಗ್ಯ ನಂದು. ಬಟ್ ಅದು ನೆನಪಿರುತ್ತಾ? ದೋನೋ ಯಾದ್ ಹೈ, ಭಾಗ್ಯ ಅವ್ರ ಬಾಬಾ, ಬಾಬಾ ಅವ್ರ ಭಾಗ್ಯ. ಅದರಲ್ಲಿ ಯಾವ ಕೊರತೆ ಇಲ್ಲ, ಯಾವ ಹೆಚ್ಚು ಕಡಿಮೆಗಳಿಲ್ಲ. ಹಂಗಿದೆಯಾ ಅಂತ ಕೇಳ್ತಿದ್ದಾರೆ ಬಾಬವರು. ಲೇಕಿನ್ ಪ್ರಾಪ್ತಿ ಸಂಗಮ್ ಪರ್ ಹಿ ಹೋತಾ ಹೈ. ಅಂಡರ್ಲೈನ್ ಏನೋ, ಈಗ ಉದಾಸೀನ ಮಾಡಂಗಿಲ್ಲ, ಕೇರ್ಲೆಸ್ ಮಾಡಂಗಿಲ್ಲ. ಯಾಕೆ? ಎಲ್ಲ सर्व प्रकार की भाग्य सिर्फ प्राप्त होता है. जो लेना है ले लो, वो भी पदम एंडलेस ले लो, लेकिन लेना है. ಹಂಗಿದೆಯಾ ಅಥವಾ ಇಲ್ವಾ? ಏನಂತೀರಿ? ಟೈಮ್ ಹೊಟ್ಟೋಗ್ತಿದೆ, ಕೈ ಬಿಟ್ಟು ಹೋಗ್ತಿದೆ. समय जा रहा है संगम की. इस संगम युग पर ही अनुभूति करते हो. ये विशेष संगम युग की प्राप्ति अति श्रेष्ठ है. तो ऐसे श्रेष्ठ भाग्य का अनुभव सदा इमर्ज रहता है, या कभी मर्ज है, कभी इमर्ज रहता है. और पुरुषार्थ क्या किया? इतने बड़े भाग्य की प्राप्ति के लिए पुरुषार्थ कितना सहज होता है. हुआ पुरुषार्थ. ಸಂಗಮ ಯುಗದ್ದು ಅಲರ್ಟ್ ಪ್ಲೀಸ್ ಅಂತಾರೆ. ಮನೆಯಲ್ಲಿ ಏನಂತೀರ ಎಲ್ರು? संगम युग परमात्मन युग, ईश्वरीय युग, ईश्वर की प्राप्तियों की युग है. ईश्वरानुभूतियों का, भिन्न भिन्न अनुभूतियों का ये युग है. ಯಾವಾಗ ಇಷ್ಟೆಲ್ಲ ಪ್ರಾಪ್ತಿಗಳ ಯುಗ ಓನ್ಲಿ ಸಂಗಮ ಯುಗ. ಏನೋ 5000 ವರ್ಷಗಳಲ್ಲಿ ಇದೊಂದೇ ಸಾರಿ ಏನು ಬೇಕೋ ಮಾಡ್ಕೋಬೋದು. एक ही टाइम है. अब कुछ जो कुछ करना है, लेना है, कर लो. ಇದು ಮರ್ಜ್ ಇದೆಯಾ, ಇಮರ್ಜ್ ಇದೆಯಾ? ಪುರುಷಾರ್ಥ ನೀವೇನು ಮಾಡಿದ್ದೀರಾ ಮಕ್ಕಳೇ? ಇಷ್ಟು ದೊಡ್ಡ ಭಾಗ್ಯದ ಪ್ರಾಪ್ತಿ ಇದೆ ಅಂದರೆ ಪುರುಷಾರ್ಥ ಎಷ್ಟು ಸಹಜ ಆಗಬೇಕಲ್ವಾ? पुरुषार्थ सहज है या मुश्किल होता है? ಏನಂತೀರಿ? ಅಯ್ಯೋ ಕಷ್ಟ ಹೆಂಗಾಗುತ್ತೆ ಅಂತೀರೋ ಅಥವಾ ಇಲ್ಲ ಸಹಜ ಅಂತ ಹೇಳ್ತಿರೋ? ಯಾಕೆ ಸಹಜ? सिर्फ दिल से जाना और माना और अपना बनाया मेरा बाबा. दिल से पहचाना मैं बाबा का, बाबा मेरा है. मेरा मानना और अधिकारी बन जाना. अधिकार भी देखो कितना बड़ा है. सोचो
कोई पूछे क्या क्या मिला है तो क्या कहेंगे? गिनती करेंगे या क्या कहेंगे? जो पाना था सो पा लिया, मिल गया जो मिलना था। जिसको देखना था, जिनसे सुनना था, जिनको बोलना था, जिनसे सब कुछ लेना था, जिनसे सर्व संबंधों की पालना का अनुभव करना था, सब मिल गया ना। बाकी अभी कुछ है, थोड़ी थोड़ी है। ಏನಾದರೂ ಇದೆಯಾ? ಯಾರನ್ನು ನೋಡಬೇಕಾಗಿತ್ತು, ಯಾರಿಂದ ಕೇಳಬೇಕಾಗಿತ್ತು, ಯಾರ ಸಂಬಂಧಗಳ ಪಾಲನೆ ತಗೋಬೇಕಾಗಿತ್ತು, ಯಾರ ಖಜಾನೆಗಳ ಅನುಭವ ಮಾಡಬೇಕು, ಎಲ್ಲದೂ ಸಿಕ್ತು ಅಂದಮೇಲೆ ಎಲ್ಲದೂ ಸಿಗ್ತಾ ಇನ್ನ ಸಿಗಬೇಕು ಅಂತಿದ್ದೀರ. ಯಾಕೆ ಪುರುಷಾರ್ಥ ಸಹಜ ಯಾರ್ದಾಗುತ್ತೆ ಅಂದರೆ ಜಿನೋನೆ ದಿಲ್ ಸೆ ಜಾನ ಮಾನ ಪೇಚಾನ, ಯಾರು ಜಿಗರಿ ಹೃದಯದಿಂದ ಬಾಬುರನ್ನು ತಿಳ್ಕೊಂಡ್ರು. पहचानना है ना, ये बहुत गहरी बात है. आंख न जाने दिल पहचाने. ನಾನು ಆತ್ಮನಾಗಿ ಬಾಬುರ ಅರಿವು, ಬಾಬುರ ಅನುಭವ, ಆ ಪ್ರಾಪ್ತಿ ನನಗೆ दिल ने माना ये मेरा बाप है, ये अविनाशी बाप है और मेरा एक ही बाप, सब कुछ एक. आवाग ಇನ್ನೊಂದು ಕಡೆ ಬುದ್ಧಿ ಹೋಗಲ್ಲ, तभी दूसरे तरफ बुद्धि जा नहीं सकता. ಇಂಪಾರ್ಟೆಂಟ್ ಮಾತಲ್ಲ. ಅದಕ್ಕೆ ನೋಡ್ಕೊಳ್ಳಿ ನಾನೇನು ಮಾಡ್ತಿದ್ದೀನಿ. ಬಾಬಾ ನಂದು ಅಂತ ಹೇಳಿದ್ರಿ ಯಾವಾಗ ನೀವು ಅರ್ಥ ಮಾಡ್ಕೊಂಡ್ರಿ. पहले बोला जानने के बाद बाबा आप मेरे हो, लेकिन जब पहचान लिया यही सच है, यही बाबा है, तो मैं बाबा का, बाबा मेरा. नेक्स्ट द सरेंडरिंग. ನಾನು ನಿಂದು ಅಂಡ್ ನೀವು ನಂದು, आप मेरे हो. तो मेरा बाबा ಇದಾಯಿತು, ನಿಜವಾಗ್ಲೂ ಒಪ್ಕೊಂಡಿದ್ದೀನ. फिर मेरा बाबा कहा तो फिर वो मेरा जो कहे वो मुझे करना है. ಇದೆಲ್ಲ ಕನೆಕ್ಟೆಡ್ ವಿಷಯಗಳಲ್ವಾ. ಅದಕ್ಕೆ ಹೇಳ್ತಿದ್ದಾರೆ ನಂದು ಬಾಬಾ ಅಂದ ತಕ್ಷಣ आप ಅಧಿಕಾರಿ ಬನ್ಗೆ, ಅಧಿಕಾರಿಗಳಾಗ್ಬಿಟ್ರಿ. ಅಧಿಕಾರನೂ ಎಷ್ಟು ದೊಡ್ಡದು, ಕಿತನಾ ಬಡಾ ಹೈ. ಕೇಳಿ ಏನೇನು ಸಿಕ್ಕಿದೆ ಅಂದರೆ ನೀವು ಎಣ್ಸೋಕ್ಕೆ ಆಗಲ್ಲ. ಎಲ್ಲ ಸಾಗರ ಅಲ್ವಾ, ಒಂದು ಮೆಜರ್ಮೆಂಟ್ ಇಲ್ಲ ಸಾಗರಕ್ಕೆ. ಸೊ ಏನು ಪಡ್ಕೋಬೇಕಾಗಿತ್ತು, ಏನು ಸಿಗಬೇಕಾಗಿತ್ತು ಎಲ್ಲ ಸಿಕ್ಬಿಡ್ತು ಅಂತ ಹೇಳ್ತಿರೋ ಅಧೂರಾಪನೆ. ಯಾರ ಹೃದಯ ಸದಾ ಖಾಲಿ ಇರುತ್ತೆ, असंतुष्टವಾಗಿರುತ್ತೆ ಅಂದರೆ जो बाप को पहचाना नहीं, दिल से माना नहीं. मेले मेले मानने की गहराई बहुत बड़ी है. बुद्धि माने मैं आत्मा हूँ अनुभूति के आधार से, और मेरा ये बाप है. ये सूक्ष्म बात है. फिर मेरापन जहाँ आता है वहाँ चटक जाते हैं. मेरा बाप है ना. तो ಅದಕ್ಕೆ ಕೇಳ್ತಿದ್ದಾರೆ ಬಾಬೂರು, ನಿಮಗೆ ಎಲ್ಲ ಖಜಾನೆಗಳು ಸಿಕ್ತು, ಅಪ್ರಾಪ್ತ ನಹಿ ಕೋಯಿ ವಸ್ತು ಪರಮಾತ್ಮ ಖಜಾನೆ ಮೇ. ಭಗವಂತನ ಖಜಾನೆಯಲ್ಲಿ ಯಾವ ಅಪ್ರಾಪ್ತಿಗಳು ಇಲ್ವೇ ಇಲ್ಲಲ್ಲ. ऐसे प्राप्ति स्वरूप का अनुभव कर लिया है या कर रहे हो. भविष्य की बात अलग है. इस संगम युग का ही प्राप्ति स्वरूप का अनुभव है. ಪ್ರಾಪ್ತಿ ಸ್ವರೂಪದ ಅನುಭವ ಮಾಡಿಬಿಟ್ಟಿದ್ದೀರೋ, ಮಾಡಬೇಕು. रियल आत्माभिमानी अशरीरी होकर के आप बाबा के पास 5 मिनट भी बैठ जाओ ना, रियल अनुभव हो, फिर आपका दिल भर जाता है. इस दुनिया में मुझे कुछ नहीं चाहिए. रियल अनुभव ನೀವು 5 ನಿಮಿಷ ಮಾಡಿದ್ರೂ ನಿಮಗೆ ಅಷ್ಟು ಬಾಬೂರ ಪ್ರೀತಿ, ಆ ಬಾಬೂರ ಆ ಒಂದು ಅತೀಂದ್ರಿಯ ಸುಖ, ಪ್ರಕಾಶದ ಮಡಿಲಿನ ಆ ಛತ್ರ ಛಾಯೆ ಸುಖ, ನಿಮಗನ್ಸುತ್ತೆ ನನಗಿನ ಜಗತ್ತಲ್ಲಿ ಏನೂ ಬೇಕಾಗಿಲ್ಲ ಅಂತ. ಅನುಭವ ಮಾಡಲ್ಲ, ಅದಕ್ಕೇ ಬುದ್ಧಿ ಅಲಿತಾನೇ ಇರುತ್ತೆ.
ಅಲ್ಲಿ ಇಲ್ಲಿ ಕೆಲವು ಸಾರಿ ಮಕ್ಕಳು ಮೊಮ್ಮಕ್ಕಳು ಸಾಧನೆಗಳು ಕತೆ ಆಸ್ತಿ ದುಡ್ಡು ಎಲ್ಲದ್ರ ಹಿಂದೆ ಓಡ್ತಾ ಇಲ್ಲ. मेल ऊपर से मानते हैं ना, सिर्फ विवेक काम करता है, भावना नहीं काम करती है. विवेक और भावना श्रद्धा सब साथ चाहिए. बरी विवेक ಅಲ್ಲಿ ಒಂದು ಸೆಕೆಂಡಲ್ಲಿ ಹಾರ್ಕೊಂಡು ಹೊರಟೋಗುತ್ತೆ ಬುದ್ಧಿ. लॉजिकली मानने की बात नहीं, दिल चाहिए. बाबा के पास दिल वाले चाहिए. तो ಅದಕ್ಕೆ ಬಾಬಾ ಹೇಳೋದು ಭವಿಷ್ಯ ಅಂತೂ ಇದ್ದೇ ಇದೆ ಮಕ್ಕಳೇ, ಭವಿಷ್ಯ ರಿಸರ್ವ್ಡ್ ರಾಜಾಯಿ. ಆದರೆ ಈ ಸಂಗಮ ಯುಗದ ಪ್ರಾಪ್ತಿ ಸ್ವರೂಪಗಳು, ಭವಿಷ್ಯಕ್ಕಿಂತ ಸಂಗಮ युग बड़ा है ना. भविष्य तो फिर भी आत्माओं से संबंध है. एक ही संगम में बाप भी थोड़ा टाइम आता है, जो सारा पूरा जन्म भी नहीं आता है, मिलता नहीं है. तो इसलिए ये अनुभूतिया, ಈ ಅನುಭವಗಳನ್ನು ಮಾಡೋದ್ರಲ್ಲಿ ನೀವು ಮನೆ ಮಠ ಅಥವಾ ಆರೋಗ್ಯ, ಅಯ್ಯೋ ನಮಗೆ ಮುದುಕರಾಗ್ಬಿಟ್ವಿ, ನಮ್ಮ ಕೈಲ ಆಗಲ್ಲ, ನಮಗಿದು ನಮಗದು, ಈ ಕತೆಗಳು ಹೇಳ್ಕೊಂಡು ನೀವು ಇದ್ರೆ ಕಷ್ಟ. ಏನಂತೀರ ಅಕ್ಕಂದ್ರೆ ಏನಂತೀರಿ? ಅಯ್ಯೋ ನಿಮ್ಗೇನು ಗೊತ್ತು ನಮಗೆ ಗೊತ್ತು ಅಂತೀರಾ ಏನು? आपको क्या मालूम हमारा कथा, हमको है वो है. ಅಣ್ಣಂದ್ರೆ ಏನಂತೀರಿ? ಅಯ್ಯೋ ನಮ್ಮ ಜಂಜಾಟ ನಮಗೆ ಗೊತ್ತಕ್ಕವ್ರೆ, ನಿಮಗೇನು ಗೊತ್ತು? ಇಲ್ಲಲ್ಲ, बाबा को सब दे दिया, मेरा काम है ना, मेरा जो है उसका हो गया. जब मैं बाप को कहा मैं तेरा, हो गया ना. ಬಟ್ ಕೊಡದೆ ನೀವು ಹಿಡ್ಕೊಂಡ್ರೆ ಅದಕ್ಕೆ ಏನಾದ್ರು ಮಾಡೋಕ್ಕಾಗಲ್ಲ. अगर संगम युग पर अनुभव नहीं किया तो भविष्य में भी नहीं हो सकता है. क्यों? भविष्य प्रारब्ध है, लेकिन प्रारब्ध इस पुरुषार्थ के श्रेष्ठ कर्म से बनती. ಭವಿಷ್ಯದಲ್ಲಿ ಬಾಬಾನೇ ಇಲ್ಲಲ್ಲ, ಅದು ಬರೀ ಪ್ರಾರಬ್ಧ. ಇಲ್ಲಿನ पुरुषार्थनो श्रेष्ठ कर्म. बाबा को याद करना भी श्रेष्ठ कर्म है. ज्ञान धारणाएं करना, उस अनुसार कर्म करना, ये श्रेष्ठ कर्म है. बाबा की खजानों को सबको देना, ये श्रेष्ठ कर्म है. सबके प्रति शुभ भावनाएं रख कर के सहयोगी बनना, शक्ति देना, आगे बढ़ाना, ये भी श्रेष्ठ कर्म है. कितना लिस्ट है, बड़ी लिस्ट है श्रेष्ठ कर्मों की. ಇದೆಲ್ಲ ಶ್ರೇಷ್ಠ ಕರ್ಮದ ರಿಸಲ್ಟ್ ಸತ್ಯುಗ. ಬಟ್ ನೀವು ಆ ಪುರುಷಾರ್ಥನೆ ಮಾಡಲ್ಲ ಅಂದರೆ ನಿಮ್ಗೆ ಹೆಂಗೆ ಸಿಗುತ್ತೆ? ऐसे नहीं कि लिस्ट में अनुभव स्वरूप बने, लास्ट में अनुभव स्वरूप बनेंगे. संगम युग के बहुत काल का ये अनुभव है. जीवन मुक्त का विशेष अनुभव अब का है ना. बेफिक्र बादशाह बनने का अनुभव अब है. तो सभी बेफिक्र बादशाह हो या कि कोई फिक्र है, क्या है? ಜವಾಬ್ ಬಾಬಾ ಕೇಳ್ತಾ ಬಾಬಂಗೆ ಹೇಳ್ತಾ ಹೋಗಿ, ನಿನಗೇನು ಗೊತ್ತಲ್ಲ ಮೇಲೆ ಕೂತಿದ್ಯಾ ಅಂತೀರ. ಅವ್ರಿಗೂ ಏನಂತೀರಿ? ನನ್ನ ಕಷ್ಟ ನನ್ನ ನೋವು ನಿನಗೇನು ಗೊತ್ತು? ನನಗೆ ಎಷ್ಟು ಕಷ್ಟ ಆಗ್ತಿದೆ ಇಲ್ಲಿ ಅಂತ ಹೇಳ್ತಿರೋ. ಕ್ಯಾ ಬೋಲೆಂಗೆ ಬಾಬಾ, आपको क्या पता, हम इतने बूढ़े हो गए, हमारा कितना दर्द है, ये है वो है, ಹಂಗೆ ಹೇಳ್ತಿರೋ. ಏನು ಹೇಳ್ತೀರಾ? ನೀನು ಆರಾಮಾಗಿ ಕೂತಿದೀಯ ಮೇಲ್ಗಡೆ ಅಂತ. ಅವ್ರು ಇರೋದಕ್ಕೆ ನಾನು ಇದ್ದೀನಿ, ನನ್ನನ್ನು ನಡೆಸ್ತಿದ್ದಾರಲ್ವಾ. वो चला रहा है ना, इसलिए बाप है तो हमें ಭವಿಷ್ಯದ ಮೇಲೆ ಬಿಡೋಂಗಿಲ್ಲ. ಸಂಗಮ ಯೋಗದಲ್ಲಿನೂ ಆ ಡಮಾರ್ ಅಂದರೆ ನಾನು ಇಲ್ಲಿ ಕೂತ್ಕೋತೀನಿ ಯೋಗಕ್ಕೆ ಅನ್ನಂಗಿಲ್ಲ. ಈಗೆಲ್ಲ ಡಮಾರ್ ಶುರುವಾಗೋಯ್ತು. ಸೊ ಅದರಿಂದ ಈಗಲಾದ್ರೂ ಬಹುಕಾಲದ ಲಿಸ್ಟಲ್ಲಿ ಬಂದ್ಬಿಡ್ಬೇಕಾ ಬೇಡವಾ? ಬಹುಕಾಲ ಹೊಟ್ಟೋಗಿದೆ ಕೈಯಿಂದ, ಅಟ್ಲೀಸ್ಟ್ ಈಗ ಸಮಥಿಂಗ್ ಅದಾದರೂ ತಗೋಬೇಕು. ಅದಕ್ಕೆ ಹೇಳ್ತಿದ್ದಾರೆ ಜೀವನ್ ಮುಕ್ತಿಯ ರಿಯಲ್ ಅನುಭವ ಇಲ್ಲಿದೆ. ನಾನು ಆತ್ಮ ದೇಹದಿಂದನೂ ಮುಕ್ತ, ಎಲ್ಲದರಿಂದ ಮುಕ್ತ. ಬಾಬನ ಮಡಿಲಿನ ಸುಖ ಏನಿದೆ, ಅತೀಂದ್ರಿಯ ಸುಖ, ಸತ್ಯುಗದಲ್ಲಿಲ್ಲ. ಈ ಸುಖ ಇಲ್ಲೇ ಸಿಗೋದು, ಇದರ ಅನುಭವ ಇದೆಯಾ? ये जो सुख है ना जीवन मुक्त का,
यहाँ जो अनुभव होता सतयुग में नहीं हो सकता। भले हम सोल कॉन्शियस है, उधर पावन है, परम धाम का ज्ञान ही नहीं है ना, बाबा का गोद भी नहीं है। ನೀವೆಲ್ಲ ನಿಶ್ಚಿಂತ ರಾಜರಾಗಿದ್ದೀರೋ ಮಕ್ಕಳೇ? ಏನಾದರೂ ಚಿಂತೆ ಇದೆಯಾ? ಏನಂತೀರಾ ನೀವೆಲ್ಲರೂ? ಜೋ ಬೇಫಿಕರ್ ಬಾದ್ಶಾಹ ಬನೇ ಹೇ ವಾತ್ ಉಠಾವ್. ಯಾರೆಲ್ಲ ನಿಶ್ಚಿಂತ ರಾಜರಿದ್ದೀರಾ ಕೈ ಎತ್ತರೆ. ಒಂದಿಷ್ಟಿಷ್ಟು ನಿಮ್ಮ ಶರೀರದ ಫಿಕರ್ ಅಕ್ಕಂದ್ರೆಲ್ಲ ಒಂದಿಷ್ಟಿಷ್ಟೇ ಎತ್ತುತ್ತಿದ್ದಾರೆ, ಅಣ್ಣಂದ್ರೂ ಇಷ್ಟಿಷ್ಟೇ. ಅಂದರೆ ಇನ್ನು ಎಲ್ಲರಿಗೆ ಚಿಂತೆ ಇದೆ ಅಂತನಾ? ಏನು ಕತೆ? थोड़ा थोड़ा क्या करे? कुमारियರಿಗೆ चिंते ಇದೆಯಾ ನಾಳೆ ಹೆಂಗೆ ಅಂತ? कुमारियों को क्या है, चिंता है? तो देखो क्या करना है, फिकर है. ಮತ್ತೆ ಮತ್ತೆ ಕೇಳ್ತಿದ್ದಾರೆ ಬಾಬೂರು. तो बन गए हो या बन रहे हो? ಆಗ್ಬಿಟ್ಟಿದ್ದೀರೋ? ಬಾಬಾ ಒಂದಿಷ್ಟು ಟೈಮ್ ಕೊಡು, ಆಗ್ತೀನಿ ಅಂತಿರೋ ಹೆಂಗೆ? बन गए है ना, क्या फिकर है? ಆಗ್ಬಿಟ್ಟಿದ್ದೀರೋ ಅಥವಾ ಇನ್ನ ಚಿಂತೆ ಇದೆ ಬಾಬಾ ಅಂತೀರಾ? जब दाता के बच्चे बन गए तो फिकर क्या रहा? ಯಾವಾಗ ದಾತನ ಮಕ್ಕಳಾಗ್ಬಿಟ್ರಿ ನಿಮಗೆ ಚಿಂತೆ ಏನಕ್ಕೆ? नहीं ना, मेरा बाबा माना और फिकर की अनेक टोकरियों का बोझ उतर गया ना. बोझ है बोझ है क्या? ಮತ್ತೆ ಮತ್ತೆ ಕೇಳ್ತಿದ್ದಾರೆ, ಹೇ ಬೋಜ್ ಹೇ ಇದೆಯಾ? ನಂದು ತಂದೆಯಿಂದ ಮೇಲೆ ಏನೆಲ್ಲ ನಿಮ್ಮ ತಲೆ ಮೇಲೆ 63 ಜನ್ಮಗಳ ಹೊರೆ ಇತ್ತು, ಎಲ್ಲ ದೊಡ್ಡ ದೊಡ್ಡ ಟೋಕ್ರಿ ಸಬ್ ಉತ್ತರ್ ಗಯಾನ. ಬಾಬಾನೇ ಲೇಲಿಯ ಎಲ್ಲ ತಗೊಂಡಿದ್ದಾರೆ ಬಾಬಾವರು. ಆದರೆ ನೀವು ಎತ್ಕೊಂಡು ನೀವೇ ಇಟ್ಕೊಂಡ್ರೆ ಅದೇನು ಮಾಡೋಕ್ಕಾಗಲ್ಲ. ಅವರು हिसाब किताब जो आता है ना, एक बार देने के बाद फिर उसको टच नहीं करना चाहिए, नहीं तो उधर उधर अपने ऊपर लगाते रहेंगे तो फिर मुश्किल है. प्रकृति का खेल भी देखते हो, माया का खेल भी देखते हो, लेकिन बेफिक्र बादशाह होकर, साक्षी होकर खेल देखते हो. ಮಾಯೇನೋ ಚೆನ್ನಾಗಿ ಆಟ ಆಡುತ್ತೆ, ಇನ್ಯಾರು ಆಟ ಆಡಿಸೋದು? ಪ್ರಕೃತಿ ಈಗಂತೂ ನಮ್ಮ ಬಂದೂಕ್ ಹಿಡ್ಕೊಂಡು ಕೂತಿದೆ. प्रकृति पता नहीं क्या क्या कर रही है, वो सहन नहीं कर पा रही है ಪ್ರಪಂಚದ ಹೆಚ್ಚು ಕಡಿಮೆಗಳನ್ನು. ಅದಕ್ಕೆ ನೀವೆಲ್ಲವನ್ನ ಸಾಕ್ಷಿಯಾಗಿ ನೋಡ್ತಿದ್ದೀರೋ, ನಿಶ್ಚಿಂತ ರಾಜರಾಗಿ ಸಾಕ್ಷಿಯಾಗಿ ನೋಡ್ತಿದ್ದೀರೋ, ಹೆಂಗೆ ನೋಡ್ತಿದ್ದೀರಿ? ಬಾಬಾ ತುಂಬ ದೊಡ್ಡ ಮಾತು ಹೇಳ್ತಿದ್ದಾರೆ. ದುನಿಯಾ ವಾಲೆ ತೋ ಡರ್ತೆ ಪತಾ ನಹಿ ಕ್ಯಾ ಹೋಂಗಾ. ಪ್ರಪಂಚದವರಂತೂ ಹೆದರುತ್ತಿದ್ದಾರೆ, ಗೊತ್ತಿಲ್ಲ ಏನಾಗುತ್ತೆ. ಆಪ್ಕೋ ಹೇ ಡರ್ ಹೇ, ಡರ್ತೆ ಹೋ ಕ್ಯಾ? ಇಲ್ಲ ಅಲ್ಲ, ಭಯ ಇದೆಯಾ ಮಕ್ಕಳೇ? ಎಲ್ಲರಿಗೆ ಪ್ರಾಣ ಭಯ ಅಲ್ಲ. ನಾಳೆ ಏನಪ್ಪ ಗತಿ ಹೆಂಗಾಗುತ್ತೆ ಅಂತಿರೋ ಏನು? है देखो जब पेपर आता है ना तभी देखना. निश्चय और निश्चित है जो होगा वो अच्छे से अच्छा होगा. क्यों? ನಿಶ್ಚಯ ನಿಮಗೆ ಅಷ್ಟು ನಿಶ್ಚಯ ಇದೆಯಾ? ನಿಶ್ಚಿತ ಡ್ರಾಮಾ ಇಸ್ ಫಿಕ್ಸ್ಡ್ ಅಲ್ಲ, ನಿಶ್ಚಿತ ಡ್ರಾಮಾದಲ್ಲಿ ನಿಶ್ಚಯ ಇದೆಯಾ? ಯಾಕೆ? ಏನೆಲ್ಲ ಆಗುತ್ತೆ ಅದು ನನಗೆ ಒಳ್ಳೆಯದರಲ್ಲಿ ಒಳ್ಳೆಯದಾಗುತ್ತೆ. ಅಚ್ಚೇತೆ ಅಚ್ಚ ಸಿರ್ಫ್ ಅಚ್ಚ ನೈ. ಯಾಕೆ? बाबा त्रिकालदर्शी बन हर दृश्य को देखते हो. और बाप हमारे महाकाल अपने साथ है ना. ಮಹಾಕಾಲ ತಂದೆ ಇದ್ದಾರೆ, ಅವರು ಇರುವಾಗ ನಂಗೇನಾಗಲ್ಲ, ಇನ್ನು ಒಳ್ಳೇದಾಗುತ್ತೆ, ಇನ್ನು ನಿಶ್ಚಯ. आज क्या है कल क्या होने वाला है, इसको अच्छी तरह से जान गए हो. नॉलेजफुल होना, संगम के बाद क्या होना है आप सबके आगे स्पष्ट है ना. नवयुग आना ही है. दुनिया वाले कहेंगे आएगा, क्वेश्चन है आएगा, और आप क्या कहते हो? आया ही पड़ा है, इसलिए क्या होगा कि क्वेश्चन ही नहीं. पता है स्वर्ग स्वर्ण युग आना ही है. रात के बाद अब संगम प्रभात है, अमृत वेला है. अमृत वेले के बाद दिन आना ही है. ಅಂದ್ರೆ ಡ್ರಾಮಾದ ನಿಶ್ಚಿತ ರೂಪ ಏನಿದೆ ಇದು ತುಂಬ ದೊಡ್ಡ ವಿಷಯ.
ಇವತ್ತೇನು ನಾಳೆ ಏನು ಎಲ್ಲದೂ ಗೊತ್ತು, ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಗೊತ್ತಿದೆ, ಜ್ಞಾನಪೂರ್ಣರಲ್ವಾ. ಸಂಗಮ ಯುಗದ ನಂತರ ಏನಾಗುತ್ತೆ ನಿಮ್ಮೆಲ್ಲರಿಗೂ ಗೊತ್ತು. ಏನಾಗುತ್ತೆ ಅಂತ ಗೊತ್ತಿದೆಯಲ್ಲ ಸಂಗಮ ಯುಗದಲ್ಲಿ. ಅಣ್ಣಂದ್ರು ಮಧ್ಯದಲ್ಲಿ ಎಲ್ಲಿ ಚೇರ್ಸ್ ಇದೆ, ದಯವಿಟ್ಟು ಮುಂದೆ ಬಂದ್ಬಿಡಿ, ಹಿಂದೆ ಅಕ್ಕಂದ್ರು ಬರ್ತಿದ್ದಾರೆ, ಪ್ಲೀಸ್ ಎದ್ಬಿಟ್ಟು. ಮುಂದೆ ಚೇರ್ಸ್ ತುಂಬ ಖಾಲಿ ಇದೆ, ಅಣ್ಣಂದ್ರು ಮುಂದೆ ಬಂದರೆ ಹಿಂದೆ ಅಕ್ಕಂದ್ರಿಗೆ ಜಾಗ ಆಗುತ್ತೆ. ಸಾರಿ, ಪ್ಲೀಸ್. ಇಲ್ಲಿನೂ ಎರಡನೇದ್ರಲ್ಲಿನೂ ಖಾಲಿ ಇದೆ, ಎಲ್ಲರೂ ಬನ್ನಿ ಪ್ಲೀಸ್. ತಂದೆ ಹೇಳ್ತಿರೋದು ನಿಮಗೆಲ್ಲ ಗೊತ್ತಿದೆ, ಏಕೆ ನೀವು ಜ್ಞಾನಪೂರ್ಣರು. ಅಷ್ಟೇ ಅಲ್ಲ, ತ್ರಿಕಾಲದರ್ಶಿಗಳು. ಸಂಗಮ ಯುಗದ ನಂತರ ಏನು ಬರುತ್ತೆ ಅನ್ನೋದು ನಿಮಗೆಲ್ಲ ಸ್ಪಷ್ಟ ಇದೆ. ಹೊಸ ಯುಗ ಬರಲೇಬೇಕಲ್ವ ಮಕ್ಕಳೇ. ಪ್ರಪಂಚದವ್ರು ಹೇಳ್ತಾರೆ ಈಗ ಸ್ವರ್ಗ ಬರುತ್ತೆ, ಸತ್ಯುಗ ಬರುತ್ತೆ ಅಂದರೆ ನಿಜವಾಗ್ಲೂ ಬರುತ್ತಾರೆ, ಈಗೆಲ್ಲ ವಿನಾಶ ತಾನೇ ಆಗುತ್ತೆ ಅಂತ ಭಯಭೀತರಾಗ್ಬಿಟ್ಟಿದ್ದಾರೆ. ಬಟ್ ನಿಮಗೆ ನಿಶ್ಚಿತ ಡ್ರಾಮಾ ಗೊತ್ತು. ಸಂಗಮ ಯುಗ ಭಗವಂತ ಕೆಳಗೆ ಬಂದ್ರಂದ್ರೆ ಅಮೃತ ವೇಳೆ ಶುರುವಾಯಿತು, ದಿನದ ಆದಿ. ಅಮೃತ ವೇಳೆ ನಂತರ ಬೆಳಕು ಬರಲೇಬೇಕಲ್ವಾ. ಸೊ ಅದಕ್ಕೆ ದಿನ ಬರಲೇಬೇಕು, ಸ್ವರ್ಗ ಬರಲೇಬೇಕು. ಇದು ನೀವು ಮಕ್ಕಳಿಗೆ ಪಕ್ಕಾ ನಿಶ್ಚಿತ ವಿಷಯ, ಇದು ಗೊತ್ತಿದೆ. ಅಂದರೆ ನಿಶ್ಚಯ ಸ್ವಲ್ಪ ಹಂಗಿಂಗೆ ಅಳ್ಳಾಡುತ್ತಾ, ಅಯ್ಯೋ ಯಾರು ಕಂಡಿದ್ದಾರ್ರಿ ದೇವತೆ ಆಗ್ತೀವೋ ಇಲ್ವೋ. ಬ್ರಾಹ್ಮಣರು ಹಂಗೆಲ್ಲ ಮಾತಾಡಲ್ಲ ತಾನೆ ಯಾರೂ. ನಾವು ಮನುಷ್ಯರು ದೇವತೆ ಆಗೋಕ್ಕಾಗುತ್ತಾ? ಹೇಗೆಂದ್ರೆ ಅಲ್ಲೊಂದು ಮೇಲ್ಗಡೆ ಒಂದು ಲೋಕ ಇದೆ ಅಂತ ಬುದ್ಧಿಯಲ್ಲಿ ಹಾಕ್ಬಿಟ್ಟಿದ್ದಾರಲ್ಲ ಶಾಸ್ತ್ರದಲ್ಲಿ. ಎಲ್ಲ ನಿಶ್ಚಯ ಬುದ್ಧಿ ವಿಜಯಂತಿ ತಾನೇ ಕೂತಿರೋರೆಲ್ಲ. ಏನಂತೀರಿ ಮನೆಯಲ್ಲಿ? ನಾವೆಲ್ಲ ನಿಶ್ಚಯ, ನಮಗೆ 1000% ನಿಶ್ಚಯ ಅಂತಿರೋ ಏನೋ. ಜಿಸ್ಕೋ ಭಿ ಹೋಗಾ ಓ ನಿಶ್ಚಿಂತ್ ಕೋಯಿ ಚಿಂತಾ ನೈ ಹೋಂಗಿ. ನಿಶ್ಚಯ ನಿಶ್ಚಿತ ಡ್ರಾಮಾದ ಮೇಲೆ, ಬಾಬೂರ್ ಮೇಲೆ ನಿಶ್ಚಯ ಇದ್ರೆ उसको प्रूफ क्या है? निश्चिंत मन चिंता नहीं होगा. ನಾಳೆ ಏನಾಗುತ್ತೋ ಹೇಗಾಗುತ್ತೋ, ನಮ್ಮನೆ ಪರಿಸ್ಥಿತಿ ಹಿಂಗಿದೆ, ನಮ್ಮನೆಯಲ್ಲಿ ಸಂಬಂಧಗಳು ಹಿಂಗಿದೆ, ನಾಳೆ ಏನೋ ನಾಡಿದ್ದೇನೋ ಹಂಗೆ ಯೋಚನೆ ಅವ್ರಿಗೆ ನಡೆಯೋಕ್ಕೆ ಸಾಧ್ಯ ಇಲ್ಲ. ಏನಾಗುತ್ತೆ ಅದು ಒಳ್ಳೇದ್ರಲ್ಲಿ ಒಳ್ಳೇದಾಗುತ್ತೆ. ಆ್ಯಂಡ್ ಬಾಬಾ ಕಿ ಪ್ರಾಮಿಸ್ है, बच्चे आप कल्याणकारी बाप के बच्चे हो, आपका कभी अकल्याण हो नहीं सकता. ನೀವು ಒಂದ್ಸಾರಿ ಬಾಬಾ ನಂದು ಅಂತ ಹೇಳಿದ ಮೇಲೆ ಕಲ್ಯಾಣಕಾರಿ ತಂದೆಯ ಮಕ್ಕಳು, ನಿಮ್ಮ ಅಕಲ್ಯಾಣದಿಂದ ಆಗೋಕ್ಕಾಗಲ್ಲ, ನಿಮಗೆ ಕೆಟ್ಟದಾಗೋಕ್ಕೆ ಸಾಧ್ಯ ಇಲ್ಲ. ಆ ನಿಶ್ಚಯನಾದರೂ ಇರಬೇಕಲ್ಲ, ನನ್ನ ಜೊತೆ ಬಾಬಾ ಇದ್ದಾರೆ, ಯಾರೇನು ಮಾಡೋಕ್ಕಾಗಲ್ಲ ನನಗೆ ಅಂತ ಅಲ್ವಾ. ಬಂದೂಕ್ ಹಿಡ್ಕೊಂಡ್ಬಂದ್ರೂ ಕೈಯಲ್ಲಿ ಬಂದೂಕ್ ಬಿದ್ದೋಗುತ್ತೆ ಅವ್ರದ್ದು, ನೀವು ಕಾಣಿಸೋದೇ ಇಲ್ಲ, ಲೈಟ್ ಕಾಣಿಸ್ಬಿಡುತ್ತೆ. ಅಷ್ಟು ನಿಶ್ಚಯ ಇರಬೇಕು. ಬಾಬಾ ಕೆಳಗೆ ಬಾ ಅಂದರೆ ಅವ್ರು ಬಂದ್ಬಿಡ್ತಾರೆ. विश्व रचता द्वारा रचना की स्पष्ट नॉलेज मिल गई है ना, कोई चिंता नहीं ಅಂದ್ರೆ ನೋ ಬೇಫಿಕರ್. ಬಾಬಾ ಇದ್ದಾರೆ ಅಂದರೆ ವಿಶ್ವ ರಚತನ ಮುಖಾಂತರ ರಚನೆಯ ಸಂಪೂರ್ಣ ಜ್ಞಾನ ಇದೆ ಅಂದರೆ, ಈಗ ಹೊಸ ಜಗತ್ತಿನ ರಚನೆ ಆಗ್ತಿದೆ ಅಂದರೆ ನಿಮಗೆ ಎಷ್ಟು ಖುಷಿ ಆಗಬೇಕಲ್ವಾ. बाप दादा देख रहे हैं सभी बच्चे स्नेह के सहयोग के और संपर्क के प्यार में बंधे हुए अपने घर में पहुंच गए हैं. बाप दादा सभी स्नेही बच्चों को, सहयोगी बच्चों को, संपर्क वाले बच्चों को अपने अधिकार लेने के लिए अपने घर में पहुंचने की मुबारक दे रहे हैं. ತಂದೆ ನೋಡ್ತಿದ್ದಾರೆ, ಎಲ್ಲ ಮಕ್ಕಳು ಸ್ನೇಹ, ಸಹಯೋಗ ಮತ್ತೆ ಸಂಪರ್ಕದ ಬಹಳ ಪ್ರೀತಿ ಇರ್ತಕ್ಕಂಥವ್ರು ತನ್ನ ಮನೆಯಲ್ಲಿ ಮುಟ್ಟಿದ್ದಾರೆ. ಈ ಬಲೆ ಕೆಲವರು ರೆಗ್ಯುಲರ್ ಇಲ್ಲ, ಆದ್ರೂ ಬಾಬೂರನ್ನು ಮೀಟ್ ಮಾಡ್ಬೇಕಂತ ಹೋಗ್ಬಿಡ್ತಾರೆ. ಮನೆಯಲ್ಲಿ ರೆಗ್ಯುಲರ್ ಪಂಕ್ಚುಯಲ್ ಎಲ್ಲ ನಿಯಮಗಳ ಪಾಲನೆ, ನಿಯಮಗಳಲ್ಲಿ ಇದ್ದು ಬಾಬೂರ್ ಮುರಳಿ ಎಂದು ಮಿಸ್ ಮಾಡಲ್ಲ ಅಂತ ಮಕ್ಕಳು ಬಾಬೂರನ್ನು ಮೀಟ್ ಮಾಡ್ಲಿಕ್ಕೆ ಮುಟ್ಟಿದ್ದಾರೆ. बाप दादा सभी स्नेही बच्चों को, सहयोगी बच्चों को, संपर्क वाले बच्चों को अपने अधिकार लेने के लिए अपने घर में पहुंचने की मुबारक दे रहे हैं. मुबारक हो, मुबारक हो. बाप दादा का प्यार बच्चों से ज्यादा है,
वह बच्चों का बाप दादा से ज्यादा है। किसका है? हाँ, बाबा का प्यार ज्यादा है या आपका प्यार ज्यादा? बाबा का ज्यादा है ना, क्योंकि वो भूलता नहीं है। हाँ, बच्चों का प्यार बदलता है। तो बाबा ಹೇಳ್ತಿರೋದು किसका है? आपका है, बाप का है। बाप कहते बच्चों का ज्यादा है। ತಂದೆ ಬಾಬಾ ನೋಡಿ ಬರಲೇ ಆಪ್ ಅಂತ ಮಕ್ಕಳಿಗೆ ಮುಂದೆ ಇಟ್ಬಿಡ್ತಾರೆ. ನನ್ನ ಮಕ್ಕಳ ಪ್ರೀತಿನೇ ನನ್ನ ಮೇಲೆ ಜಾಸ್ತಿ ಅಂತ ಹೇಳ್ಬಿಟ್ಟು. तो देखो बच्चों का प्यार है तब तो कहाँ कहाँ से पहुंच गए है ना, कितने देशों से पहुंच गए हैं. वहाँ 50 ದೇಶೋं से ಅಂತ ಜವಾಬ್ ಕೊಡ್ತಿದ್ದಾರೆ. 50 ದೇಶಗಳ ಮಕ್ಕಳು ಎಲ್ಲೆಲ್ಲಿ ಲಾಸ್ಟ್ ಚಿಲಿ ಎಲ್ಲೆಲ್ಲೋ ಇರೋ ಅಟ್ಲಾಂಟಾ ಅಲ್ಲೆಲ್ಲ ಇರೋರೆಲ್ಲ ಬಂದ್ಬಿಡ್ತಾರೆ. लेकिन सबसे दूर से दूर कौन आया है? अमेरिका वाले दूर से आए हैं या आप भी दूर से आए हो, लेकिन बाप दादा तो परम धाम से आया है. उसकी बेट में अमेरिका क्या है? ಹಂಗೆ ಎಲ್ಲ ನೋಡಿದ್ರೆ ಎಷ್ಟೇ ದೂರದಿಂದ ಬಂದರೂ ಇದೇ ಲೋಕ ಅಲ್ವಾ. ಬಾಬಾ ಅಂತೂ ಇನ್ನೊಂದು ಲೋಕದಿಂದ, 3ನೇ ಲೋಕದಿಂದ ಬರ್ತಾರಲ್ಲ, ದೂರ ದೇಶದಿಂದ. तो क्या है? अमेरिका दूर है या परम धाम दूर है? सबसे दूर देशी बाप दादा है. बच्चे याद करते और बाप हाजिर हो जाता है. ಬಾಬಂಗೆ ಇಲ್ಲಿನ ಫ್ಲೈಟ್ಗಳೆಲ್ಲ ಬೇಕಾಗಿಲ್ಲ. ಅದಕ್ಕೆ ಬಾಬಾ ಹೇಳೋದು, ನೀವು ನೆನಪು ಮಾಡಿದ್ರೆ ಸಾಕು, ನಾನು ಹಾಜಿರು. बट दिल से मेरा बाबा कहा, बाबा आ जाओ कहा, जिगरी बाबा नीचे आ जाता है. वो फीलिंग्स भी आएगा, बाबा आता है. तो बाबा ಹೇಳೋದು, ನಾನು ಅಷ್ಟು ನನಗೆ ನನ್ನ ಮಕ್ಕಳ ಮೇಲೆ ಪ್ರೀತಿ ಅಂತ. अभी बाप बच्चों से क्या चाहते? इसके बेंट में आपका प्यार बड़ा या बाबा का प्यार बड़ा? सी आपकी आज्ञा, बाबा आ जाओ, आ गया. बाबा की आज्ञा पर हम सदा हाजिर है. तभी प्यार को देखो. प्यार है तो बाबा की हर आज्ञा पर जी बाबा, हाँ जी बाबा, हाजिर बाबा. जो वो कहे, जैसा कहे, तो हम वो करने लिए हाजिर. स्थिति की बात है ना, वो दूसरा तो कहता नहीं है. हाँ, आपका पैसा प्रॉपर्टी लाओ, ये तो कहता नहीं है. वो तो कहता है अशरीरी होके मेरे पास बच्चे बैठो, मेरे गोद में बैठो. ಅವ್ರು ಹೇಳೋದೇ ಅಷ್ಟು, ಇನ್ನು ಜಾಸ್ತಿ ಏನು ಹೇಳಲ್ಲ ನಮಗೆ. ಸೊ ಮಾಡಬೇಕಲ್ವಾ ನಾವು. ಹಾಂ, तो ಇಂಪಾರ್ಟೆಂಟ್ ಮಾತಲ್ವಾ. तो ಬಾಬಾ ಹೇಳೋದು, ಹಾಜಿರಾಗ್ಬಿಡ್ತೀನಿ ನಾನು. ಅವ್ರ ಜಗತ್ತಿನ ಆಲ್ಮೈಟಿ ಹೇಳ್ತಿದ್ದಾರೆ, ನೀವು ಕರೆದ ತಕ್ಷಣ ಬರ್ತೀನಿ ಮಕ್ಕಳೇ ಅಂತ. अभी बाप बच्चों से क्या चाहते हैं पूछते हैं, बाप क्या चाहते हैं. ಎಲ್ಲರೂ ಕೇಳ್ತಾರೆ, ಬಾಬಾ ನೀವು ಏನು ಇಷ್ಟ ನಾನು ಮಾಡ್ತೀನಿ ಅಂತ. तो बाप दादा यही मीठे मीठे बच्चों से चाहते हैं कि हर एक बच्चा स्वराज्य अधिकारी राजा हो. सभी राजा हो. स्वराज्य है, स्व पर राज्य तो है ना. जो समझते हैं स्वराज्य अधिकारी राजा बना हूँ, हाथ उठाओ. ನೀವೆಲ್ಲ ನನಗೆ ಕೇಳ್ತೀರಾ, ನಾನು ಸ್ವರಾಜ್ಯ ಅಧಿಕಾರಿ ರಾಜ. ಯೋಚನೆ ಮಾಡಿ ಕೈ ಎತ್ತಬೇಕು. ಸ್ವರಾಜ್ಯ ಅಧಿಕಾರಿ ರಾಜ ಇಲ್ಲ, ಏನು ನೀವು ಯಾರು ಕೈ ಎತ್ತಂಗೆ ಇಲ್ಲ ಅಂತ ಬಾಬಾ ಹೇಳೋದು. ರಾಜ ಅಂದರೆ ನಿಮ್ಮ ಮನಸ್ಸಿನ ಮೇಲೆ, ಬುದ್ಧಿ ಮೇಲೆ, ಸಂಸ್ಕಾರಗಳ ಮೇಲೆ, ನಿಮ್ಮ ಇಂದ್ರಿಯಗಳ ಮೇಲೆ, ಪ್ರತಿ ಶ್ರೀಮತದ ಸಭ್ಯತೆಗಳ ಮರ್ಯಾದೆಗಳ ಮೇಲೆ ಆಕ್ಯುರೇಟ್ ಇರೋರು ಸ್ವರಾಜ್ಯ ಅಧಿಕಾರಿಗಳು. ಇಲ್ಲ ಅಂದರೆ ಸ್ವರಾಜ್ಯ ಅಧಿಕಾರಿ ಇಲ್ಲ. ಅಧೀನತೆ ಇದೆಯಲ್ವಾ, ಮನಸ್ಸು ಬೇಳಲ್ಲ. ಬಾಬಾ ಪರಮಧಾಮಕ್ಕೆ ಬಂದಿದ್ದೀನಿ, ಇನ್ನು ಮಡ್ಲಲ್ಲಿದ್ದೀನಿ, ಇನ್ನೆಲ್ಲ ಓಡೋಗ್ಬಿಡುತ್ತೆ. ಸ್ವರಾಜ್ಯ ಅಧಿಕಾರಿಯಲ್ಲಿ ಬಾಬಾ ನಮಗೆ ಶ್ರೀಮತ ಕೊಡ್ತಾರೆ, ನಿರ್ಣಯ ಇನ್ನೊಂದು ಹೇಳುತ್ತೆ ಬುದ್ಧಿ. ಅಯ್ಯೋ ಬಾಬಾ ಅಂತ ಹೇಳ್ತಾರೆ, ಫಸ್ಟ್ ಇದು ಮಾಡು ಆಮೇಲೆ ನೋಡ್ಕೊಳ್ಳೋಣ. ಆಮೇಲೆ ಟ್ವಿಸ್ಟು ಮಾಡಿಬಿಡುತ್ತೆ ಬುದ್ಧಿ. अरे बाबा तो बोलता है, बाबा ये भी तो बोलता है ना कि प्रवृत्ति में रह के सब करो, बाकी कैसे करो वो नहीं सोचेंगे. ಇದೆಲ್ಲ ಮಿಕ್ಸು.
ಇದೆಲ್ಲ ಸ್ವರಾಜ್ಯ ಅಧಿಕಾರಿ ಸ್ಥಿತಿ ಅಲ್ವೇ ಅಲ್ಲ. ಸ್ವರಾಜ್ಯ ಅಧಿಕಾರಿ ಸ್ಥಿತಿ ಅಂದರೆ ನಿರಂತರದ ಆತ್ಮಾಭಿಮಾನಿ, ಯಾರ ಕೈಯಲ್ಲಿ ಮನಸ್ಸು ಬುದ್ಧಿ ಸಂಸ್ಕಾರದ ಜೊತೆ ಇಂದ್ರಿಯಗಳಿದೆ, ಯಾರ ಕೈಯಲ್ಲಿ ಎಲ್ಲ ಗುಣಶಕ್ತಿಗಳು ಜ್ಞಾನ ಸ್ವರೂಪದಲ್ಲಿದೆ, वो स्वराज्य अधिकारी है ना. इधर बाजू में बैठते तो इसको निकालो, ये कुंड है ना फूलों का, इसको निकाल दीजिए, उनको दिखाई नहीं पड़ता. तो बाबा देखो कितना प्यार से कहता है, बहुत अच्छा. हाथ उठाओ अलीनु एत्तिदारे. बाप दादा को बच्चों को देखकर प्यार आता है कि 63 जन्म बहुत मेहनत की है दुख अशांति से दूर होने की. तो ये बाप यही चाहते हैं कि हर बच्चा अभी स्वराज्य अधिकारी बने, मन बुद्धि संस्कार का मालिक बने, राजा बने. जब चाहे जहाँ चाहे जैसे चाहे वैसे अपने मन बुद्धि संस्कार को परिवर्तन कर सके. टेंशन फ्री लाइफ का अनुभव सदा इमर्ज हो. ಸ್ವರಾಜ್ಯ ಅಧಿಕಾರಿ ಅಂದರೆ ಟೆನ್ಷನ್ ಫ್ರೀ ಲೈಫ್. ಅಯ್ಯೋ ಅವ್ರು ಹಂಗಂದ್ರು ಗಿಡಿ 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 ಅನ್ನತ್ತೆ ಮನಸ್ಸು, ಎಲ್ಲ ಓಡೋಗ್ಬಿಡುತ್ತೆ. ಸ್ವರಾಜ್ಯ ಅಧಿಕಾರಿ ಹೆಂಗೆ? ಬಾಬಾ ಎಲ್ಲ ಮಕ್ಕಳನ್ನ ನೋಡ್ಬಿಟ್ಟು ಬಾಬಂಗೆ ತುಂಬ ಪ್ರೀತಿ ಬರ್ತಿದೆ. ಏನು ಹೇಳ್ತಿದ್ದಾರೆ, 63 ಜನ್ಮ ನೀವು ಎಷ್ಟು ಕಷ್ಟಪಟ್ರಿ ದುಃಖ ಶಾಂತಿಯಿಂದ ದೂರ ಆಗಲಿಕ್ಕೆ. ಈಗ ಬಾಬಾವ್ರಿಗೆ ಇದೇ ಇಷ್ಟ, ನನ್ನ ಪ್ರತಿಯೊಬ್ಬ ಮಗು ಸ್ವರಾಜ್ಯ ಅಧಿಕಾರಿ ಆಗಬೇಕು ಅಂತ, ಮನಸ್ಸು ಬುದ್ಧಿ ಸಂಸ್ಕಾರಗಳ ಮಾಲೀಕರಾಗಬೇಕು, ರಾಜರಾಗಬೇಕು ಅಂತ. ಅರೇಕ್ ಬಚ್ಚಾ ಮೇರಾ ರಾಜ ಬಚ್ಚಾ ಅಂತಾರೆ ಬಾಬಾ. ರಾಜರ ಬದಲಾಗ ಅಧೀನ್ ಬಚ್ಚಾ ಅದು ಯಾವತ್ತೂ ಹೇಳಲಿಲ್ಲ ಬಾಬು, ಕಭಿ ನೈ ಕ್ಯಾ. ಬಾಬಾಗೆ ಮೇರಾ ಅಧಿಕಾರಿ ಬಚ್ಚಾ. ಅಧಿಕಾರಿ ಅಂದ್ರೇನು? ನನ್ನ ಮನಸ್ಸು ಬುದ್ಧಿ ಸಂಸ್ಕಾರ ಯಾವಾಗ ಯಾವ ಸ್ಥಿತಿ ಎಷ್ಟೊತ್ತು ಎಲ್ಲಿರಬೇಕು, ನಾನು ಪರಮಧಾಮದಲ್ಲಿರ್ಬೇಕಾ ಸೂಕ್ಷ್ಮ ವತನದಲ್ಲಿರ್ಬೇಕಾ, ಜहाँ भी मेरा मन बुद्धि माने, मेरा संस्कार हर परिस्थिति अनुसार अपना स्वरूप को बदले. अभी अभी स्नेही, अभी अभी गंभीर, अभी अभी हर्षित मुख, अभी अभी जो जैसा चाहिए, शीतल या ज्वालामुखी जो चाहिए, ಇದೆಲ್ಲ ಆಗುತ್ತಾ ಇಲ್ವಾ? ಎಲ್ಲದೂ ನನ್ನ ಕೈಯಲ್ಲಿ ಇರಬೇಕು, ಅವಾಗ ಸ್ವರಾಜ್ಯ ಅಧಿಕಾರ. सब कुछ मेरे हाथ में हो, जो जैसे श्रीमत प्रमाण अपने ऊपर में शासन करना चाहती हूँ कर सके, तभी स्वराज्य अधिकारी. ಒಂದು ಸ್ವಲ್ಪ ಹಂಗಿಂಗಿದ್ರೂ ಅದ ಏಕ್ ಶಕ್ತಿ ಬಿ ಮುರಳಿ ಕೆಲವೆಲ್ಲ ಹೇಳಿದ್ದಾರೆ, ಏಕ್ ಶಕ್ತಿ ಏಕ್ ಗುಣ ಬಿ ಕಮ್ है, साथ साथ भी हो, लेकिन आप नहीं बन पाएंगे. ಯಾಕೆ ಪೇಪರ್ उसमें ही आता है. ಒಂದು ಕಡಿಮೆ ಇದ್ರೂ ನೀವು ಆಗಕ್ಕಾಗಲ್ಲ, ಯಾಕೆ ಪರೀಕ್ಷೆ ಅದರಲ್ಲೇ ತಗೊಳ್ಳೋದು. तो इसलिए बाबा कहता टेंशन फ्री लाइफ, जीवन मुक्त लाइफ अल्वा. बाप दादा देखते कभी मर्ज भी हो जाता है, सोचते हैं ये भी करना है, ये राइट है, ये रॉन्ग है, लेकिन सोचते हैं स्वरूप में नहीं लाते. सोचना माना मर्ज रहना, स्वरूप में लाना अर्थात इमर्ज होना. समय के लिए तो नहीं इंतजार कर रहे हो ना, कभी कभी करते हैं, रूरुआन करते हैं ना. तो कई बच्चे कहते हैं समय आने पर ठीक हो जाएगा. बाबा ने भी ಹೇಳ್ಬಿಡ್ತಾರೆ, बाबा टाइम आने पर ठीक हो जाएंगे. समय तो आपकी रचना है, आप तो मास्टर रचता हो ना. तो मास्टर रचता रचना के आधार पर नहीं चलता. समय को समाप्ति के नजदीक आप मास्टर रचता को लाना है. बड़ा जिम्मेवारी दे दी. ತಂದೆ ಹೇಳ್ತಿರೋದು ಅಂದರೆ ಈ ಟೆನ್ಷನ್ ಫ್ರೀ, ಸದಾ ಶಾಂತಿ, ಸದಾ ಶಕ್ತಿ, ಪ್ರೇಮ, ನಂದೇನು ಗುಣಗಳಿದೆ ಜ್ಞಾನ, ಅದು ಕೆಲವು ಸಾರಿ ಮರ್ಜು ಕೆಲವು ಸಾರಿ ಇಮರ್ಜು. ಯಾವಾಗ ಬರೀ ಯೋಚನೆ ಮಾಡ್ತಿರ್ತೀರಾ ಇದು ರೈಟಾ ರಾಂಗ ಹಂಗ ಹಿಂಗ, ಅವಾಗ ಮರ್ಜ್ ಆಗಿದೆ. ಇಮರ್ಜ್ ಅಂದರೆ ಅದು ಸ್ವರೂಪದಲ್ಲಿದೆ, ಅಂದರೆ ನೀವು ಹೇಳ್ಕೊಳಕ್ಕೆ ಹೋಗಲ್ಲ, ಯೋಚನೆ ಮಾಡೋಕ್ಕೆ ಹೋಗಲ್ಲ, ಆ ಸ್ವರೂಪದಲ್ಲಿ ಇರ್ತೀರ. ಈಗ ನಾನು ಆತ್ಮ ಬಿಂದು ಲೈಟು ಮೈಟು ಇದು ಹೇಳ್ಕೊಳ್ಳೋದಲ್ಲ, ನಾನು ಆ ಸ್ವರೂಪದಲ್ಲಿರೋದು ಅದೆಷ್ಟಿದೆ ಅದಕ್ಕೆ ಕೇಳ್ತಿದ್ದಾರೆ ಬಾಬಾ. ರೂಲ್ವಾನ್ ಮಾಡುವಾಗ ಮಕ್ಕಳೇನು ಹೇಳ್ತಾರೆ ಅಂದರೆ, ನೀವು ಟೈಮಿಗೆ ವೆಯ್ಟ್ ಮಾಡ್ತಿದ್ದೀರಾ,
ಕೆಲವರೆಲ್ಲ ಬ್ರಹ್ಮನ ಆಯುಷು 100 ವರ್ಷ ಅಂತ ಹೇಳ್ಬಿಟ್ಟು 36ವರೆಗೆ ಟೈಮ್ ಇದೆ, ನಿದ್ದೆ ಆರಾಮಾಗಿ ಮಾಡ್ಕೊಂಡು ನೋಡೋಣ ಅಂತ. ಹಂಗಿಲ್ಲ. ನಿಮಗೇನೋ ಪುರುಷಾರ್ಥಕ್ಕೆ 36ವರೆಗೆ ಹೆಂಗೆ ಕೊಡೋಕ್ಕಾಗುತ್ತೆ? ವಿಶ್ವ ಪರಿವರ್ತನೆಗೂ ಟೈಮ್ ಬೇಕು ತಾನೆ. विश्व परिवर्तन के लिए टाइम चाहिए ना, पुरुषार्थ के लिए 36 नहीं है, खत्म है टाइम अभी। तो परिवर्तन का टाइम चालू हो गया, कर्म और फल का टाइम चालू हुआ, कोई बच नहीं सकते, ನಾವು ಯಾರು ಬಚಾವಾಗಕ್ಕಾಗಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಸಮಯದಲ್ಲಿ ಸರಿ ಹೋಗ್ಬಿಡ್ತೀನಿ ಬಾಬಾ ಅದು ಹೇಳ್ಬೇಡ್ರಿ. ನೀವು ಸಮಯದ ಆಧಾರದ ಮೇಲೆ ಇರಂಗಿಲ್ಲ. ಯಾಕೆ? ಸಮಯದ ಮೇಲೆ ನೀವು ಮಾಸ್ಟರ್ಸು, ರಚಯಿತರು. ರಚನೆಯ ಆಧಾರದ ಮೇಲೆ ರಚಯಿತ ಇರಲ್ಲ. ಮತ್ತು ದೊಡ್ಡ ಜವಾಬ್ದಾರಿ ಏನು ಕೊಡ್ತಾರೆ? ನೀವು ಸಮಯ ಹತ್ರ ತರೋ ಆಧಾರರು. ನಿಮ್ಮ ಸಂಪನ್ನ ಸ್ಥಿತಿಯ ಮೇಲೆ ಟೈಮ್ ಹತ್ರ ಬರುತ್ತೆ, ನೀವು ಅದಕ್ಕೆ ವೆಯ್ಟ್ ಮಾಡಂಗಿಲ್ಲ. 1 सेकंड में मन के मालिक बन मन को ऑर्डर कर सकते हो, मन को एकाग्र कर सकते हो. सुनते सुनते एकाग्र करो. परम धाम में हम बाबा को देख रहे हैं, बाबा के पास हम बैठे. ಕೇಳ್ತಾ ಕೇಳ್ತಾನೆ ಇದೆಲ್ಲ ಬಾಬೂರು ಏನು ಹೇಳ್ತಾರೆ, ಮನಸ್ಸು ಬುದ್ಧಿಯ ಏಕಾಗ್ರತೆ ಏನಿದೆ ಅದನ್ನು ಅನುಭವ ಮಾಡಬೇಕು. ಪರಮಧಾಮ ಬೇಕಾ? ಸೂಕ್ಷ್ಮ ವತನದಲ್ಲಿ ಬಾಪ್ ದಾದಾ ನೋಡಬೇಕಾ? ಜಿತನಾ ಟೈಮ್ ಜಹಾ ಚಾಹಿಯೆ. ಆರ್ಡರ್ ಮಾಡೋಕ್ಕಾಗುತ್ತಾ? ಕೇಳ್ತಿದ್ದಾರೆ ಬಾಬಾ. ಫುಲ್ ಸ್ಟಾಪ್ ಲಗಾ ಸಕ್ತೆ ಹೋ कि लगाएंगे फुल स्टॉप लग जाएगा क्वेश्चन मार्क. ये क्यों, ये क्या, कैसे, ये क्या हुआ, ये वो क्या हुआ, आश्चर्य की मात्रा भी नहीं. फुल स्टॉप सेकंड में पॉइंट बन जाओ. ಆಗ್ಬಿಟ್ರೆ ಕೇಳೋದು 2 ಸೆಕೆಂಡ್ ಆಗುತ್ತೆ. ಬಟ್ ನೀವು ಆಗೋದು ಫುಲ್ ಸ್ಟಾಪ್ ಅಂತೇಳ ಆತ್ಮ ಬಿಂದು, ಫುಲ್ ಸ್ಟಾಪ್. ಬೇರೆ ಸಂಕಲ್ಪಗಳಿಲ್ಲದೆ, ಕ್ವೆಶನ್ನು ಇಲ್ಲ, ಆಶ್ಚರ್ಯನೂ ಇಲ್ಲ. ಕೆಲವರೆಲ್ಲ ಏನು ಹೇಳ್ತಾರೆ, ಹೌದಾ ಹಿಂಗೂ ಆಗುತ್ತಾ, ಹಿಂಗೂ ನಡೆಯುತ್ತಾ? ಆಶ್ಚರ್ಯಜನಕ ಮಾತಲ್ಲ. ಯಾಕೆ ಹೆಂಗೆ, ಏನು ಹಂಗಲ್ಲ ಹಿಂಗೆ ಕ್ವೆಶನ್. ಸೊ ಇದೆಲ್ಲ ಇರಂಗಿಲ್ಲಲ್ಲ ಅಂತ ಕೇಳ್ತಿದ್ದಾರೆ ಬಾಬವರು. पॉइंट ಆಗ್ಬಿಟ್ರೆ और कोई मेहनत नहीं. अगर सेकंड में पॉइंट बन जाएंगे, ये आत्मा स्वरूप बनने की मेहनत बहुत सुखदायी मेहनत है. बाबा ये सारी हफ्ते की मुरली आप देखो, बाबा ने बैठ करके घोटा है. बच्चे आत्मा स्वरूप में, मैं आत्मा हूँ, अविनाशी हूँ, शरीर विनाशी, मैं घर से आई हूँ पाठ बजाने. ये सारा दिन ये स्वरूप में लाने की पुरुषार्थ की मेहनत करनी है. इडೀ ದಿನ ನನ್ನ ಆತ್ಮ ಅನ್ನೋ ಸ್ವರೂಪ ಆಗೋ ಪರಿಶ್ರಮ ಏನಿದೆ ಅದನ್ನು ನಾವು ಮಾಡಲೇಬೇಕು. ಇದಿರಲೇಬೇಕಲ್ವಾ? और कोई मेहनत नहीं, एक शब्द सिर्फ अभ्यास में लाओ. पॉइंट स्वरूप बनना है, ವೇಸ್ಟ್ ಕೋ ಪಾಯಿಂಟ್ ಲಗಾನಿ. ಒಂದೇ ಶಬ್ದದ ಪುರುಷಾರ್ಥ ಮಾಡಿ ನಾನು ಆತ್ಮ ಪಾಯಿಂಟ್ ಸ್ವರೂಪನಾಗಬೇಕು, ಬಿಂದು ಲೈಟ್. ವೇಸ್ಟ್ ಏನು ಸಂಕಲ್ಪಗಳಿದೆಯಾ, ಮಾತು ಕರ್ಮ ಸಂಬಂಧ, ಅಲ್ಲಿ ಫುಲ್ ಸ್ಟಾಪ್ ಇಡಿ. और महावाक्य जो सुनते हो उस पॉइंट पर मनन करना है और कोई भी तकलीफ नहीं. पॉइंट याद रखो, पॉइंट लगाओ, ಪಾಯಿಂಟ್ ಬನ್ ಜಾವ್. 3 ಮಾತು ಏನು ಹೇಳ್ತಿದ್ದಾರೆ ಬಾಬಾ? ಫುಲ್ ಸ್ಟಾಪ್ ಅಂದರೆ ಫುಲ್ ಸ್ಟಾಪ್, ಪರಿಶ್ರಮದ ಮಾತಿಲ್ಲ ಇಲ್ಲಿ. ನೀವು ಆತ್ಮ ಪಾಯಿಂಟ್ ಸ್ವರೂಪನಾಗಬೇಕು. ಬಾಬಾ ಏನೆಲ್ಲ ವೇಸ್ಟಿಗೆ ಪಾಯಿಂಟ್ ಇಟ್ಟ ಮೇಲೆ ಬುದ್ಧಿಯಲ್ಲಿ ಏನು ಬರುತ್ತೆ? ಬಾಬಾ ಅವರು ಏನೆಲ್ಲ ಮಹಾವಾಕ್ಯಗಳು ಹೇಳಿದ್ದಾರೆ, ಉಸ್ಕ ಮನನ್ ಚಲೇಗಾನ, ಚಿಂತನ್ ಚಲೇಗಾ, ದೂಸರಾ ಚಿಂತನ್ ಜಬ್ ಖತಮ್ ಹೋತಾ ಹೈ. ಅದಕ್ಕೆ ಹೇಳ್ತಿದ್ದಾರೆ ಇನ್ನೇನು ಕಷ್ಟನೇ ಇಲ್ಲಲ್ಲ ಮಕ್ಕಳೇ. ಪಾಯಿಂಟ್ ಬಿಂದು ಆಗ್ಬಿಡ್ರಿ, ಬಿಂದು ಫುಲ್ ಸ್ಟಾಪ್ ಇಡಿ, ನಿರಂತರ ಇನ್ನೇನು ಮಾಡ್ರಿ, ಬಿಂದು ಪಾಯಿಂಟನ್ನು ಚಿಂತನೆ ಮಾಡ್ರಿ. ये पॉइंट्स याद रखो ಅಂದರೆ ಬಾಬಾ ಏನೆಲ್ಲ ಹೇಳ್ತಾರೆ. ये अभ्यास सारे दिन में बीच बीच में करो.
कितने भी बिजी हो लेकिन ये ट्रायल करो, 1 सेकेंड में पॉइंट बन सकते हो, 1 सेकेंड में पॉइंट लगा सकते हो। जब ये अभ्यास बार बार का होगा तभी आने वाले अंतिम समय में फुल पॉइंट्स ले सकेंगे। फुल पॉइंट्स ಅಂದ್ರೆ फुल मार्क्स, पास विद ऑनर बन जाएंगे। यही परमात्म पढ़ाई है, यही परमात्म पालना है। ದೊಡ್ಡದ್ರಲ್ಲಿ ದೊಡ್ಡ ಮಾತು ಏನು ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ ಇಡೀ ದಿನ ಮಧ್ಯದಲ್ಲಿ ನಾನು ಪಾಯಿಂಟ್ ಆಗಿದ್ದೀನ, ಬುದ್ಧಿಗೆ ಫುಲ್ ಸ್ಟಾಪ್, ಮನ ಬುದ್ಧಿಗೆ ವ್ಯರ್ಥದ ಕಡೆ, ವ್ಯರ್ಥ ನೋಡೋದು ಕೇಳೋದು ಮಾತಾಡೋದು ಎಲ್ಲ ಫುಲ್ ಸ್ಟಾಪ್ ಇಟ್ಟಿದ್ದೀನ. ನಂತರ ಬಾಬನ ಪಾಯಿಂಟ್ಸು ನನ್ನ ಚರ್ನಿಂಗಲ್ಲಿದೆ. ಇವಾಗಂತೂ ಹಾಡು ಬಂದಿದೆ, ನೀವು ಹಾಡು 10 ಸಾರಿ ಕೇಳ್ಬಿಟ್ರೆ ಇಡೀ ಪಾಯಿಂಟ್ ಇಡೀ ದಿನ ಕೂತ್ಕೊಂಡಿರ್ತದೆ. ಬಾಬಾ ಇದು ಹೇಳಿದ್ರು, ನಾನು ಇದು ಮಾಡಬೇಕು, ಇದನ್ನು ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಇದೇ ಚಿಂತೆ ಇರುತ್ತೆ. ಆ ಚಿಂತೆ ಬಲೆ ಮಾಡಿರಿ, ಜ್ಞಾನದ ಚಿಂತನೆ ಎಷ್ಟಾದರೂ ಮಾಡಿರಿ 24 ಗಂಟೆ, ಅದು ಒಳ್ಳೆಯದು. ಈ ಅಭ್ಯಾಸ ಮತ್ತೆ ಮತ್ತೆ ಮಾಡಿದಾಗ ಅಂತಿಮ ಸಮಯದ ಪೇಪರ್ಸಲ್ಲಿ ನೀವು ಫುಲ್ ಪಾಸ್ ಮಾರ್ಕ್ಸ್ ತಗೊಂಡು ಏನಾಗ್ಬೋದು, ಪಾಸ್ ವಿದ್ ಆನರ್ ಆಗ್ಬಿಡ್ಬೋದು. ಇದನ್ನೇ ನಾನು ಓದಿಸ್ತಿರೋದು, ಇದೇ ನನ್ನ ಪಾಲನೆ. ನೀವು ಆತ್ಮ ಬಿಂದು ಆಗಲಿಕ್ಕೆ ಏನು ಶಕ್ತಿಗಳು ಕೊಡಬೇಕು, ಸಹಯೋಗ ಕೊಡಬೇಕು, ಏನೆಲ್ಲ ನಾನು ಮಾಡಬೇಕು ಅದು ನಾನು ಮಾಡ್ತಿದ್ದೀನಿ. ಇಂಥ ಪಾಲನೆ ಯಾರಾದರೂ ಕೊಡ್ತಾರಾ? ಯೋಚನೆ ಮಾಡ್ರಿ, ಎಲ್ಲ ಮಾಡ್ತಾರಾ? ಇಲ್ಲ ಅಲ್ಲ. तो जो भी आए हैं, चाहे पहली बार आने वाले हैं, जो पहली बार मिलन मनाने के लिए आए हैं, वो हाथ उठाओ। बहुत आए हैं, वेलकम है। जैसे अभी पहले बार आए हो तो पहला नंबर भी लेना है, चांस है ना। आप सोचेंगे हम तो अभी अभी पहले बार आए हैं, हमारे से पहले वाले तो बहुत है, लेकिन ड्रामा में ये चांस रखा हुआ है कि लास्ट सो फास्ट सो फर्स्ट हो सकते हैं। चांस है, और चांस लेने वाले को बाप दादा चांसलर कहते हैं। ಯಾರೆಲ್ಲ ಹೊಸ ಮಕ್ಕಳು ಬಂದಿದ್ದೀರೋ ಹಳಬರು ಎಲ್ಲರಿಗೂ ವೆಲ್ಕಮ್. ಆದರೆ ಹೊಸ ಮಕ್ಕಳು, ಅಯ್ಯೋ ಬಾಬಾ ನಾವೀಗ ಬಂದಿದ್ದೀವಿ, ನಮಗಿಂತ ಮುಂಚೆ ಇರೋರು ಎಷ್ಟೊಂದು ಜನ. ಬಾಬಾ ಹೇಳ್ತಾರೆ ಹಂಗೆ ಯೋಚನೆ ಮಾಡಬೇಡಿ, ಲಾಸ್ಟ್ ಸೋ ಫಸ್ಟ್ ಬರೋ ಚಾನ್ಸ್ ಇಟ್ಟಿದ್ದೀನಿ. ಯಾರು ಈ ಚಾನ್ಸ್ ತಗೋತಾರೆ ತೀವ್ರಗತಿಯಲ್ಲಿ ಅವ್ರು ಚಾನ್ಸಲರ್ ಆಗ್ತಾರೆ. ಈಗ ತಿಳ್ಕೊಳ್ಳಿ, 30 ವರ್ಷ 40 ವರ್ಷದಿಂದ ಬಂದಿರ್ತಾರೆ, ನಿದ್ದೆ ಹೊಡ್ಕೊಂಡಿರ್ತಾರೆ, ಶ್ರೀಮತದ ಮೇಲೆ ನಡೆದಿರಲ್ಲ, ಯೋಗದ ಸಬ್ಜೆಕ್ಟ್ ಗಮನ ಕೊಡಲ್ಲ. ಈಗ ಬಂದಿದ್ದೀರಾ ನೀವು, ಬೇಗ ಶ್ರೀಮತ ಎಲ್ಲ ನಡೀತಾ ಎಲ್ಲ ಪಾಲನೆ ಬಾಬನ್ ಹೇಳಿದ್ದೆಲ್ಲ ಸ್ಥಿತಿಯನ್ನು ಮಾಡ್ಕೊಂಡು ಬರ್ತೀರಾ ಅಂದರೆ ಜಂಪ್ ಹಾಕ್ಬಿಡ್ತೀರಾ. ಅವ್ರು ಉಳ್ಕೊಂಡು ಬಿಡ್ತಾರೆ ಹಳಬ್ರು, ಮ್ಯೂಸಿಕಲ್ ಚೇರ್ ಥರ ಅಲ್ವಾ, ಅವ್ರು ನೋಡ್ಕೊಂಡು ಕೂತಿರ್ತಾರೆ, ಇನ್ನೂ ಟೈಮ್ ಇದೆ ಅಂತ ಎದ್ದೋದ್ರೆ ಇನ್ನೊಬ್ಬ ಬಂದು ಆ ಚೇರಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಹಂಗೆ ಇದು ಮ್ಯೂಸಿಕಲ್ ಚೇರ್. ಎಷ್ಟು ನಿಮ್ಮ ಕೌಂಟಿಂಗ್ ಹೆಂಗೆ, ನೀವೆಷ್ಟು ವರ್ಷದಿಂದ ಬಂದ್ರಿ ಅಂತ ಇರಲ್ಲ. कितना बरस से आए ये नहीं रहेगा, जितना श्रीमत पर चले हो, जितना आपकी योग की साधना है, आपकी धारणाएं है और आपकी सेवा पवित्रता सत्यता के आधार से वही देखेगा बाबा, बरस नहीं देखेगा. ನಾವೇ ಸೀನಿಯರ್ಸು ಮಹಾ ಅಂತ ಹೇಳ್ಬಿಟ್ಟು ನಮಗೆ ಅಭಿಮಾನ ಇರಂಗಿಲ್ಲ. ಸೀನಿಯರ್ ಆದರೆ ದರ್ಪಣ ಒಳಗಡೆ ಇಟ್ಕೊಂಡು ನೋಡ್ಕೋಬೇಕು, ಎಷ್ಟು ಧಾರಣೆ ಮಾಡಿದ್ದೀನಿ, ಎಷ್ಟು ಯೋಗ ಮಾಡಿದ್ದೀನಿ ಅಂತ, ಎಷ್ಟು ನನ್ನ ಜೀವನದಲ್ಲಿ ಸಂಸ್ಕಾರಗಳ ಪರಿವರ್ತನೆ ಆಗಿದೆ. ಇದಿಲ್ಲ ಅಂದರೆ ನಮಗೇನು ಸಿಕ್ಕಲ್ಲ, ಕುಚ್ ಭಿ ನಹೀ ಮಿಲೇಗಾ. ಕಿತನಾ ಭಿ ಪುರಾನೆ ಹೋ, ಪರಿವರ್ತನ್ ನಹೀ, ಶ್ರೀಮತ್ ನಹೀ, ಯೋಗ ನಹೀ, ಕುಚ್ ನಹೀ ಹೋನೆ ವಾಲಾ ಹೈ. ಅದಕ್ಕೆ ಬಾಬಾ ಹೇಳ್ತಿರೋದು, ಮೊದಲ ನಂಬರ್ ತಗೋಬೇಕಲ್ವಾ, ಪಹಲಾ ನಂಬರ್ ಭಿ ಲೇನಾ ಹೈ, ಚಾನ್ಸ್ ಹೈ. ಏನೋ ಈಗ ಕೇಳ್ತಿದ್ದಾರೆ ಎಲ್ಲ, ನಿಮಗೆ ಚಾನ್ಸ್ ಇದೆ, बनना है चांसलर ना, चांसलर बनना है ना. जो समझते चांसलर बनेंगे वो हाथ उठाओ, चांसलर बनेंगे वाह, मुबारक हो. बाप दादा ने देखा यहाँ तो जो भी आए हैं वो सब हाथ उठा रहे हैं, मेजॉरिटी उठा रहे हैं, मुबारक हो मुबारक हो. बाप दादा ने आप सभी आने वाले मीठे मीठे प्यारे प्यारे बच्चों को विशेष याद किया. क्यों याद किया? आज सभा में देश विदेश के बहुत से वीआईपीस बैठे हैं. क्यों निमंत्रण दिया है पता है? देखो निमंत्रण तो बहुतों को मिला, लेकिन आने वाले आप पहुंच गए हो ना,
क्यों बाप दादा ने याद किया? क्योंकि बाप दादा जानते हैं जो भी आए हैं वो स्नेही सहयोगी से सहज योगी बनने वाली क्वालिटी है। अगर हिम्मत रखेंगे तो आप सहज योगी बन औरों को भी सहज योग का मैसेंजर बन मैसेज दे सकते हो. ಅಂದ್ರೆ ಬಾಬಾವರು ಅನೇಕ ಮಕ್ಕಳನ್ನು ನೋಡ್ತಿದ್ದಾರೆ. ಎಲ್ಲ ನಾವು ಹೊಸಬ್ರೆಲ್ಲ ನಾವು ಚಾನ್ಸಲ್ ಆಗಿ ನಂಬರ್ ತಗೋತೀವಿ ಅಂತ ಕೈ ಎತ್ತುತ್ತಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಯಾರೆಲ್ಲ ನಿಮ್ಮನ್ನು ಯಾಕೆ ಕರೆದಿದ್ದೀನಿ ನಾನು? ಎಷ್ಟೊಂದು ಮಕ್ಕಳಿಗೆ ನಿಮಂತ್ರಣ ಹೋಯ್ತು, ನೀವು ಕೆಲವರೇ ಬಂದ್ರಿ. ಯಾಕೆ ಬಂದ್ರಿ ಅಂದರೆ ನೀವು ಸ್ನೇಹಿ ಸಹಯೋಗಿಗಳು, ಸಹಜ ಯೋಗಿ ಆಗೋರು. ಸಹಯೋಗಿ ಸಹಜ ಯೋಗಿನ ಸಹಯೋಗಿ ಇರೋದ್ರಿಂದ ನಾಳೆ ಸಹಜ ಯೋಗಿಯಾಗಿ ಅನೇಕರಿಗೆ ಸಹಜ ಯೋಗದ ನೀವು ಮೆಸೇಜ್ ಕೊಡ್ಬೋದು. ನಿಮ್ಮ ಹತ್ರ ತಾಕತ್ತಿದೆ, ಅದಕ್ಕೆ ನಾನು ಕರೆಸಿದ್ದೀನಿ. ಮೆಸೇಜ್ ಬಾಬಾ ನೆನಪು ಮಾಡಿದೆ ಯಾರು ಮಧುಬನ ಮುಟ್ಟಕ್ಕಾಗಲ್ಲ ಅನ್ನೋದು ಪಕ್ಕಾ ವಿಷಯ ತಾನೆ. मैसेज देना अर्थात गाडली मैसेंजर बनना, आत्माओं को दुख अशांति से छुड़ाना. फिर भी आपके ही भाई बहने हैं ना, तो अपने भाई बहनों को गाडली मैसेज देना अर्थात मुक्त देना, इसकी दुआएं बहुत मिलती है. ನೀವು ರಿಯಲ್ ಮೆಸೇಜ್ ಸ್ಥಿತಿಯನ್ನು ಇಟ್ಕೊಂಡು ಕೊಟ್ರೆ, ಅವ್ರ ದುಃಖ ಶಾಂತಿ ದೂರ ಮಾಡಿದ್ರೆ ಅವ್ರದ್ದು ಆಶೀರ್ವಾದ ತುಂಬ ಸಿಗುತ್ತೆ. ಯಾಕೆ? ನಿಮ್ಮದೇ ಪರಿವಾರ, ನಿಮ್ಮದೇ ಸೋದರ ಸೋದರಿಯರು. किसी भी आत्मा को दुख अशांति से छुड़ाने की दुआएं बहुत मिलती है, और दुआएं मिलने से अतीन्द्रिय सुख, अतीन्द्रिय खुशी की फीलिंग्स बहुत आती है. क्यों? क्योंकि खुशी बांटी ना, तो खुशी बांटने से खुशी बढ़ती है. सब खुश होना. विशेष बाप दादा मेहमानों से नहीं, अधिकारी उनसे पूछते हैं. ಬಾಬಾ ಅವರನ್ನು ಅತಿಥಿಗಳಂತ ನೋಡ್ತಿಲ್ಲ, ನನ್ನ ಅಧಿಕಾರಿ ಮಕ್ಕಳಂತ ನೋಡ್ತಿದ್ದಾರೆ. ನೀವು ಬರೀ ಮೆಸೇಜ್ ಕೊಡೋದಲ್ಲ, ನೀವು ಮೆಸೇಜ್ ಕೊಟ್ಟ ತಕ್ಷಣ ಗಾಡ್ಲಿ ಮೆಸೆಂಜರ್ ಆಗ್ಬಿಟ್ರಿ. ಅವ್ರ ದುಃಖ ಶಾಂತಿ ದೂರ ಮಾಡಿದ್ರಿ. ಎಷ್ಟು ಜನಕ್ಕೆ ಮೆಸೇಜ್ ಕೊಡ್ತಿರೋ ಅಷ್ಟು ನಿಮಗೆ ಆಶೀರ್ವಾದ ಸಿಗುತ್ತೆ. ಆಶೀರ್ವಾದದ ರಿಸಲ್ಟ್ ಅಂದರೆ ಯಥಾರ್ಥ ಸೇವೆಯ ರಿಸಲ್ಟು ಅತೀಂದ್ರಿಯ ಸುಖ, ಅತೀಂದ್ರಿಯ ಖುಷಿ. ನೋಡ್ಕೊಳ್ಬೇಕು, ಯಾರೆಲ್ಲ ಸೇವೆ ಮಾಡ್ತೀರಾ, ರಿಟರ್ನ್ ನನಗೆ ಅದರ ಖುಷಿ, ಅದರ ಶಕ್ತಿ ಎಷ್ಟು ಸಿಕ್ತು. ಸುಮ್ಮನೆ ಸೇವೆ ಮಾಡಿದೆ, ಮಾಡಿದೆ ಹಂಗೆಲ್ಲ. ಬಟ್ ಆದರೆ ಬಾಬನ ನೆನಪಲ್ಲಿ ವಿಧಿಪೂರ್ವಕ ನೀವು ಮಾಡಿದಾಗ ಅದರದ್ದು ಯೋಗ ಸಹಜ ಆಗಬೇಕು. ಇನ್ನೊಂದು ತುಂಬ ಶಕ್ತಿ, ಖುಷಿಯ ಅನುಭವ ಆಗಬೇಕು. ಇದು ಸೇವೆಯ ರಿಸಲ್ಟ್. ತುಂಬ ಹಗುರತೆಯ ಅನುಭವ, ಹಲ್ಕಾಪನ್ ಬಹುತ್ ಅನುಭವ होना है ಸೇವೆ ಅಂದರೆ. चाहे तन से करो, चाहे कुछ भी करो, मन वचन. ಭಾರೀಪನ್ हो गया, ಸೇವಾ करके आयो, क्या है ಶಾಂತಿ. ನೀವು ಸೇವೆ ಮಾಡಲಿಲ್ಲ ಅಲ್ಲಿ. ಅದಕ್ಕೆ ಬಾಬಾ ಹೇಳ್ತಿರೋದು, ಖುಷಿ ಹಂಚಿದಾಗ ಕರ್ಮ ಫಿಲಾಸಫಿ ಎಲ್ಲ ಏನು ಕೊಡ್ತಿರೋ ಅದು ಸಿಗುತ್ತೆ. ನೀವು ಖುಷಿ ಹಂಚಿದ್ರಿ, ತಾಕತ್ ಹಂಚಿದ್ರಿ, ವಾಪಸ್ ಮಲ್ಟಿಪ್ಲೈ ಆಗಿಬಿಡುತ್ತೆ. ಸೊ अपने को मेहमान नहीं समझना, अधिकारी हो. तो सभी खुश हो ना. हाँ, आप आने वालों से पूछते हैं, कहने में आता है ना मेहमान, लेकिन मेहमान नहीं, महान बनाने वाले हो. तो पूछो खुश है? हाँ खुश है तो हाथ हिलाओ. सभी खुश है ना. अभी जाकर के क्या करेंगे? खुशी बांटेंगे ना. ಬಾಬಾ ಹೇಳ್ತಿರೋದು, ನಿಮ್ಮನ್ನು ನಾನು ಅತಿಥಿ ಅಂತ ಹೇಳಲ್ಲ, ಬಟ್ ಅದರ ರೆಕಗ್ನಿಷನ್ಗೆ ಅತಿಥಿ ಅಂತ ಹೇಳಲಾಗುತ್ತೆ. ನೀವು ಬಂದಿರೋರೆಲ್ಲ ಖುಷಿ ಅಲ್ವಾ ಮಕ್ಕಳೇ, ಅಧಿಕಾರಿಗಳಲ್ವಾ. ಅದಕ್ಕೆ ಎಲ್ಲ ನೀವು ಹೋಗಿ ಖುಷಿಯನ್ನು ಹಂಚ್ರಿ. ಇಲ್ಲಿ ಖುಷಿಯಾಗಿದ್ದಾರೆ ಅಂದರೆ ಎಲ್ಲರೂ ಅಂತಿದ್ದಾರೆ, ಮಾಡ್ತಿದ್ದಾರೆ ಬಾಬಾ. तो क्या करेंगे? सबको खूब खुशी बांटना. जितना बांटेंगे उतना बढ़ेगा. ठीक है. ಸದಾ ಖುಷಿಯಾಗಿರಿ. ಎಲ್ಲ ಇಲ್ಲಿ ಕಳ್ಕೊಳ್ಳೋದೇನಾದರೂ ಇದೆಯಾ? सदा खुश रहने में जाता क्या है? इधर कुछ है क्या जो गमाते? लाए भी कुछ नहीं, गमाना भी कुछ नहीं. हाँ, लेना ही लेना है बाबा से, भरना ही भरना है. तो कितना खुशी चाहिए? ಎಷ್ಟು ಖುಷಿ ಇರಬೇಕಲ್ವಾ? ತುಂಬಿಕೊಳ್ಳೋ ಕೆಲಸ ಬರೀ ಇನ್ನೇನಿಲ್ಲ. ತುಂಬಿಕೊಳ್ಳಲ್ಲ, ಅದಕ್ಕೆ ಖುಷಿ ಇಲ್ಲ. भरते नहीं है ना तो खुश नहीं. हाँ, देखो खुशी कितना है. आनंद से अंदर से हंसो, खुश रहो.
खूब खुश अंतरे बाबूर, खूब तालियां बजाओ। तो जैसे अभी तालियां बजाई ना, ऐसे सदा खुशी की तालियां ऑटोमेटिकली बजते रहे। ಒಳಗೆ ಖುಷಿಯ ಕ್ಲ್ಯಾಪ್ ಅಲ್ಲ, ಶಹನಾಯಿಯ ಬಜತೆ ರಹೆ ಅಂದರ್, ಮೇರಾ ಬಾಬಾ ಮೇರಾ ಬಾಬಾ ಮೇರಾ ಭಾಗ್ಯ ಮೇರಾ ಮೀಠಾ ಬಾಬಾ. ಇದು ಹೇಳ್ತಾನೆ ಇರ್ಬೇಕು ಆತ್ಮ ಬಾಬನ್ ನೋಡಿಕೊಂಡು. ಡ್ಯಾನ್ಸು ಮಾಡ್ತಾನೆ ಇರಿ ಒಳಗಡೆಯಿಂದ. ಏನಾದರೂ ಗಂಟು ಹೋಗುತ್ತಾ? ದುಡ್ಡು ಕೊಡಬೇಕಾ डांस ಮಾಡೋಕ್ಕೆ, ಖುಷಿಯಾಗಿರೋಕ್ಕೆ? पैसा देना है क्या डांस करने लिए, खुश रहने लिए? नहीं ना। बाप दादा सदा टीचर्स को कहते हैं, टीचर्स अर्थात जिसके फीचर से फ्यूचर दिखाई दे, ऐसे टीचर्स होना आपको देखकर स्वर्ग के सुख की फीलिंग्स आए, अशांति शांति की अनुभूति हो, चलते फिरते फरिश्ते दिखाई दे, ऐसे टीचर्स होना. ನಿಮಿತ್ತರಂದ್ರೆ ನಿಮ್ಮ ಲಕ್ಷಣಗಳಿಂದ ಭವಿಷ್ಯ ಕಾಣಬೇಕು. ನಡೀತಾ ಕೂತ್ಕೊಳ್ತಾ ನಿಮಗೆ ನಿಮ್ಮನ್ನು ನೋಡಿದಾಗ ಸ್ವರ್ಗದ ಸುಖದ ಫೀಲಿಂಗ್ಸ್ ಬರಲಿ. ಅಷ್ಟೇ ಅಲ್ಲ, ಇನ್ನೇನು ಹೇಳ್ತಿದ್ದಾರೆ ಬಾಬುವರು, ಶಾಂತಿಯ ಅನುಭವ ಆಗಲಿ. ಯಾಕೆಂದರೆ ಎಲ್ಲ ದುಃಖಿಗಳಲ್ಲ, ನಿಮ್ಮ ಹರ್ಷಿತ ಮುಖ ಹಾಗೂ ನಿಮ್ಮ ಒಳಗಿನ ಶಾಂತಿಯನ್ನು ನೋಡಿ ಅವ್ರಿಗೆ ಶಾಂತಿಯ ಅನುಭವ, ಖುಷಿ ಆಗ್ಬಿಡ್ಬೇಕು. ಹಂಗಲ್ಲ ನೀವು ಸೀರಿಯಸ್ ಆಗಿರಿ, ಮುಖ ಮೋಟಾ ಹೇ, ಫೀಲಿಂಗ್ಸ್ ಅಲ್ಲಿ ಇದ್ದಾಗ ಏನಾಗುತ್ತೆ, ದೋ ಪೂರಿ ಬನ್ ಜಾತಾ ಹೈ, ಐಸೆ ನೈ ರೆಹನಾ ಹೈ ಅಲ್ವಾ. ಫೀಲಿಂಗು ಮೂಡ ಬಂದಾಗ ಹೆಂಗಿರ್ತಾರೆ, ಯಾರಾದರೂ ಬಂದರೆ ಏನಾಯ್ತಪ್ಪ ಇವ್ರಿಗೆ ಅನ್ನೋ ಥರ, ಹಂಗಿರೋಂಗಿಲ್ಲ. ಖುಷಿಯಾಗಿರಿ, ಎಲ್ಲ ಆನಂದವಾಗಿರಿ, ಗಂಟೆನೂ ಹೋಗುತ್ತೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಕ್ಯಾ ಕರ್ನಾ ಹೈ, चाहे प्रवृत्ति में रहने वाले, चाहे सेवा के निमित्त बने हुए, लेकिन सभी बाप दादा समान बनने वाले निश्चय बुद्धि विजयी. ನಿಮಿತ್ತರಿರಲಿ, ಪ್ರವೃತ್ತಿಯಲ್ಲಿರೋರು ಇರಲಿ, ಇನ್ಯಾರೇ ಬಂದಿದ್ದೀರ ಸೇವಾದಾರಿಗಳು, ಎಲ್ಲರೂ ಏನು ತಂದೆಯ ಸಮಾನರಾಗೇ ಆಗ್ತೀವಿ ಅನ್ನೋದ್ರಲ್ಲಿ ನಿಶ್ಚಯ ಬುದ್ಧಿ ವಿಜಯಂತಿ. ಎಷ್ಟು ದೊಡ್ಡ ವರದಾನ ಬಚ್ಚೆ, ನಿಶ್ಚಯ ಬುದ್ಧಿ ವಿಜಯಂತಿ. ಕೇಳಿಸ್ತಿದೆಯಾ ಮನೆಯಲ್ಲಿ? ನಿಶ್ಚಯ ಬುದ್ಧಿ ವಿಜಯಂತಿ. ಎಲ್ಲದ್ರ ಮೇಲೆ ವಿಜಯ, ಮನಸ್ಸಿನ ಮೇಲೆ ವಿಜಯ. ಮನಸ್ಸು ಉದಾಸ ಆಗಕ್ಕೆ ಬಿಡೋಂಗಿಲ್ಲ. ಮನಸ್ಸು ಬೇಜಾರು ಮಾಡ್ಕೊಂಡು ಬರುತ್ತೆ, ಅಯ್ಯೋ ಬೇಜಾರು, ಅದಕ್ಕೆ ಹೇಳ್ರಿ ಚುಪ್ ರಹೋ ಅಂತ. ಆ ಮನಸ್ಸಿಗೆ ಹೇಳ್ತಾನೆ ಇರ್ಬೇಕು ಚುಪ್ ರಹೋ ಅಂತ. ಬಾಬಾ ಸಾಕಾರ ಮುರಳಿಯಲ್ಲಿ ಹೇಳ್ತಾರಲ್ಲ, ಚುಪ್ ರಹೋ, ಇದರ್ ಉದರ್ ಭಾಗನಾ ನಹಿ, ಖುಷ್ ರಹೋ, गीत गाओ बाबा के, ऐसा बोलो. तो खुशी ಆಗ್ಬಿಡುತ್ತೆ. ಏನಂತೀರಿ? अच्छा, चारों ओर के चाहे साकार रूप में सामने है, चाहे दूर बैठे भी दिल के नजदीक है, ऐसे सदा श्रेष्ठ भाग्यवान आत्माओं को सदा निमित्त बन निर्माण का कार्य सफल करने वाले विशेष आत्माओं को सदा बाप के समान बनने वाले और बनने के उमंग उत्साह में आगे बढ़ने वाले हिम्मतवान बच्चों को सदा हर कदम में पद्मों की कमाई जमा करने वाले बहुत बहुत वर्ल्ड में पदम गुणा धनवान बच्चे. ಕೇಳಿ, ಪ್ರಪಂಚದಲ್ಲಿ ಎಂಥವ್ರು ನೀವು? ಪದಂ ಗುಣ ಧನವಾನ್, ಸುಮ್ಮನೆ ಧನವಾನ್ ಅಲ್ಲ. भरपूर आत्माओं को बाप दादा का याद प्यार और नमस्ते. हम सभी बच्चों की बाप दादा को याद प्यार, गुड मॉर्निंग, नमस्ते नमस्ते नमस्ते, थैंक यू, शुक्रिया बाबा. ಯಾರೆಲ್ಲ ಇವತ್ತು ಬಂದಿದ್ದೀರಲ್ಲ ಹೊಸಬ್ರು, ರೆಗ್ಯುಲರ್ ಕ್ಲಾಸ್ಗೆ ಹೋಗ್ಬೇಕು. ಬಾಬಂದು ಯಾವ್ದು ಪ್ಯಾರ್ ತಗೊಳ್ಳೋದು ಸಂಘಟನೆಯಲ್ಲಿ ಅಂದರೆ ದೊಡ್ಡ ತಾಕತ್ತು ತಗೊಳ್ಳೋದು. ಅಷ್ಟೇ ಅಲ್ಲ, ನಿಮ್ಮ ಪರಿಸ್ಥಿತಿಗಳು, ನಿಮ್ಮ ಶರೀರದ ಏನೇ ಇದ್ರೂ ಹೊಟ್ಟೋಗ್ಬಿಡುತ್ತೆ. ಯೋಗಿಗಳ ಶ್ರೇಷ್ಠ ವೈಬ್ರೇಷನ್ಸ್ ಮಧ್ಯೆ ಕೂತ್ಕೊಳ್ಳೋದಂದರೆ ಎಲ್ಲ ಸಿಕ್ಬಿಡುತ್ತೆ. ಸರಿನಾ? ಅದಕ್ಕೆ ಬಾಬಾ ಇನ್ನೇನು ಹೇಳ್ತಿದ್ದಾರೆ, डबल विदेशी निमित्त टीचर्स बड़ी बहनों से अच्छा सर्विस का सबूत दे रहे हो ना, इससे ही आवाज़ फैलेगा
अनुभव सुनाने से औरों का भी अनुभव बढ़ता है। तो बाप दादा खुश है। फॉरेन की सेवा के निमित्त बनने वाले अच्छे उमंग उत्साह से सेवा में बिजी रहते हो ना। गए देश से है लेकिन विदेश वालों की सेवा ऐसे ही निमित्त बन के कर रहे हैं जैसे वहाँ के हो। अपनेपन की वासना देते हो और सब तरफ के हैं, एक तरफ के नहीं, लंदन में या अमेरिका के नहीं, बेहद के सेवादारी। जिम्मेवारी तो विश्व की है ना। तो बाप दादा मुबारक दे रहे हैं, कर रहे हो आगे और अच्छे ते अच्छे उड़ते और उड़ाते रहेंगे। ಅಂದರೆ ನಿಮಿತ್ತ ಸಹೋದರಿಯರು ದೊಡ್ಡ ದೊಡ್ಡ ಸೀನಿಯರ್ ಸಿಸ್ಟರ್ಸ್ ಯಾರಿದ್ದಾರೆ ಅವ್ರಿಗೆ ಬಾಬಾ ಹೇಳ್ತಾರೆ, ಹೋಗಿರೋ ದೇಶದಿಂದ ಮಕ್ಕಳೇ ವಿದೇಶಕ್ಕೆ ಹೋದ್ರೂ ಎಲ್ಲೇ ಇದ್ರೂ ನಾನು ನಿಮ್ಮವರು ನೀವೆಲ್ಲರೂ ನಮ್ಮವರು ಅನ್ನೋ ಅನುಭವ ಮಾಡಿಸ್ತಿದ್ದೀರಾ. ಯಾಕೆ ಬಾಬಾ ನಂದು ಅಂದಾಗ ಜहाँ बाबा मेरा आ जाता है ना तो सब मेरा आ जाता है, ನ್ಯಾಚುರಲ್ ಬಾತ್. तो ಅದಕ್ಕೆ ಬಾಬಾ ಹೇಳ್ತಾರೆ, ಸೇವೆ ಚೆನ್ನಾಗಿ ಮಾಡಿದ್ದೀರಾ, ಮುಂದೆ ಹಾರಿಕೊಂಡು ಎಲ್ಲರನ್ನು ಹಾರಿಸ್ತಿರ್ತೀರ. पर्सनल मुलाकात. सभी होली और हैप्पी हंस होना. हंस का काम क्या होता है? हंस में निर्णय शक्ति बहुत होती है. तो आप भी होली हैप्पी हंस व्यर्थ को समाप्त करने वाले और समर्थ बनाने वाले. ವ್ಯರ್ಥ ಇಲ್ಲ ಅಂದರೆ ಸಮರ್ಥರಾಗೋದು ಮತ್ತೆ ಮಾಡೋದು. ಸಭಿ ಎವರ್ ಹ್ಯಾಪಿ ಹೇ, ಎವರ್ ಹ್ಯಾಪಿ, ಸದಾ ಹ್ಯಾಪಿ. ಒಂದು ಸೆಕೆಂಡ್ಗೂ ನೀವು ದುಃಖಿ ಆಗಬಾರ್ದು. ಯಾವ ಕಾರಣಕ್ಕೆ? ಬಾಬಾನಿಗೆ ಇಷ್ಟ ಇಲ್ಲದ ಮಾತು ಯಾವ್ದು ಹೇಳ್ರಿ? बाबा को सुनने लिए भी नहीं पसंद, देखने लिए भी पसंद नहीं. कौन सी बात? बाबा किसी भी बच्चे को दुखी नहीं देखना चाहता, होता ही नहीं है. बाबा कहता है दुख हरता सुख करता कि बच्चे दुखी रहे रोए. बाबा कहता है ये ठीक नहीं. ಅಂದರೆ ಬಾಬನ ಮೇಲೆ ನಿಶ್ಚಯ ಇಲ್ಲ, ಟಗಾರ್ ಅಂತ ಬಂದ್ಬಿಡುತ್ತೆ ಗಂಗಾ ಜಮನ. दुख को डाइवोर्स दे दिया ना, अभी कभी दुख को आने नहीं देना. एवर हैप्पी अंदर डाइवोर्सा दुख के, तभी तो दूसरों का दुख निवारण करेंगे. तो सभी सुखी रहना है, सुख देना है, ये काम करेंगे ना. यहाँ से जो सुख मिला वो क्या किया? जो सुख मिला है वो जमा रखना. कभी भी कुछ भी होना, बाबा मीठा बाबा ये दुख ले लो, अपने पास नहीं रखना. ಹಂಗಿಂಗಾದರೆ ಇಮಿಡಿಯೇಟ್ ಬಾಬನ್ ಕರೀರಿ, ಬಾಬಾ ಈ ದುಃಖ ತಗೊಂಡ್ಬಿಡು ಅಂತ ಹೇಳಿ. ಕೇಳಿಸ್ತಿದ್ಯಾ ಮನೆಯಲ್ಲಿ? ಸದಾ ಸುಖಿ ರಹೋ. ಆಶೀರ್ವಾದ ಏನೋ, ನನ್ನ ಮಕ್ಕಳು ಸದಾ ಸುಖಿ ರಹೋ. तो ये है सुखी ग्रुप और सुखदाई ग्रुप. चलते फिरते सुख देते रहो. कितना आपको दुआएं मिलेंगी. तो ये ग्रुप ब्लेसिंग के पात्र है. तो सभी खुश होना. अभी मुस्कुराओ, बस मुस्कुराते रहना, ಖುಷಿ में नाचो. ಎರಡೇ ಕೆಲಸ ಕೊಟ್ಟಿದ್ದು. ನನ್ನ ನೆನಪಲ್ಲಿ ಖುಷಿಯಾಗಿರಿ, ಡ್ಯಾನ್ಸ್ ಮಾಡ್ತಾ ಇರಿ, ಆನಂದವಾಗಿರಿ, ಮುಗುಳು ನಗ್ತಾ ಇರಿ. ಇನ್ನೇನು ಕೆಲಸ ಇದೆ ಮಕ್ಕಳೇ ನಿಮಗೆ ಅಂತಾರೆ. ನಿಮ್ಮನ್ನು ನೋಡಿದವ್ರಿಗೆ ಅವ್ರ ದುಃಖ ದೂರ ಆಗ್ಬಿಡ್ಬೇಕು. ಏನಪ್ಪ ಇವ್ರು ಇಷ್ಟು ಖುಷಿಯಾಗಿದ್ದಾರೆ. खुश ऐसा रहते हो, अभी तो स्माइल करो. ಆದರೂ ಗ್ರಿಮ್ ಆಗಿ ಯಾಕಿರ್ತೀರಿ? ನಮ್ಮ ದೊಡ್ಡದಾದಿ प्रकाश मणि दादी कहते थे, कईयों का मुंह देखने से मुझे चिंता होती है. हंसते भी नहीं है, मुस्कुराते भी नहीं है. ದಾದಿ ಮುಂದೆ ದಾದಿ ನಗ್ತಾ ಮಾತಾಡಿದ್ರೆ ಅವರು ಅಟ್ಲೀಸ್ಟ್ ಸ್ಮೈಲ್ ಮಾಡಲ್ಲ. ಹಂಗೆ ಚಿಂತೆಯಲ್ಲಿ ಮಾತಾಡಿದ್ರೆ ಹೇಳೋರು कि मुस्कुराओ ना, अच्छी तरह से खुश रहो. ವರದಾನ. ಯೋಗ ಅಂದರೆ ಹಂಗಲ್ಲ ನಾನು ಗಂಭೀರವಾಗಿ ಸೀರಿಯಸ್ ಆಗಿರಬೇಕು. ಯೋಗ ಮೀನ್ಸ್ ಸದಾ ಖುಷಿ. ಯಾಕೆಂದರೆ ಬಾಬಾ ಸುಖದ ಸಾಗರ. योग मना मेरा बाप बैठा है ना साथ में, कितना खुश होना है. वरदान देखो, याद और सेवा के बैलेंस द्वारा चढ़ती कला का अनुभव करने वाले राज्य अधिकारी भवा.
ನೆನಪು ಮತ್ತೆ ಸೇವೆ ಬ್ಯಾಲೆನ್ಸ್ ಮುಖಾಂತರ ಉನ್ನತಿಯ ಅನುಭವ ಮಾಡೋರೇ ಸ್ವರಾಜ್ಯದ ಅಧಿಕಾರಿಗಳು. ಪ್ರತಿ ಹೆಜ್ಜೆಯಲ್ಲಿ ಉನ್ನತಿ ಆಗ್ತಿಲ್ಲ ಅಂದ್ರೆ ಅಧೀನತೆ ಇದೆ ಅಂತ, ರಾಜ ಅಲ್ಲ. यादव सेवा का बैलेंस है तो हर कदम में चढ़ती कला का अनुभव करेंगे. हर संकल्प में सेवा हो तो व्यर्थ से छूट जाएंगे. सेवा जीवन का एक अंग बन जाए. जैसे शरीर में सब अंग जरूरी है, वैसे ब्राह्मण जीवन का विशेष अंग क्या है? सेवा है. बहुत सेवा का चांस मिलना, स्थान मिलना, संग मिलना, ये भी भाग्य की निशानी है. ऐसे सेवा का गोल्डन चांस लेने वाले राज्य अधिकारी बनते हैं. ನೆನಪು ಸೇವೆ, ನೆನಪಿಲ್ಲದೆ ಸೇವೆ ಇರಂಗಿಲ್ಲ. ಸೊ ನೀವು ಜಾಸ್ತಿ ಸೇವೆ ತಗೊಳ್ಳೋದು ಅಂದರೆ ಸೇವೆ ಮಾಡೋದು, ಚಾನ್ಸ್ ತಗೊಳ್ಳೋದು ಸೇವೆಗೆ, ಅವಾಗ ವ್ಯರ್ಥದಿಂದ ಆಟೋಮೆಟಿಕ್ ಮುಕ್ತರಾಗ್ತೀರ. ಸೇವೆ ನಿಮ್ಮದು ಜೀವನದ ಒಂದು ಪಾರ್ಟ್ ಆಗ್ಬಿಡ್ಲಿ. ಪ್ರತಿ ಹೆಜ್ಜೆಯಲ್ಲಿ ಹೆಂಗೆ ಶರೀರದಲ್ಲಿ ಅಂಗಗಳಿದೆಯಲ್ಲ, ಕೈ ಇದೆ, ಕಾಲಿದೆ, ಹಂಗೆ ಸೇವೆ ಇಲ್ಲದೆ ನಾನು ಇಲ್ಲ ಅಂತ. ಸೇವೆಗೆ ಚಾನ್ಸ್ ಸಿಕ್ತು, ಸ್ಥಾನ ಸಿಕ್ತು, ಒಳ್ಳೆ ಸಂಘ, ಸೇವೆ ಮಾಡೋರ ಸಂಘ, ಜ್ಞಾನಿಗಳ ಯೋಗಿಗಳ ಸಂಘ ಸಿಕ್ತು, ಇದನ್ನು ಭಾಗ್ಯದ ನಿಶಾನಿ. ಭಾಗ್ಯ ಅದಕ್ಕೆ ಕೋಟ ಇದೆ ಅಂದರೆ ಅಂತಿಂಥವ್ರ ಮನ್ಮತಿಗಳ ಸಂಘ ಸಿಗುತ್ತೆ, ನಡೀತಾ ಇರ್ತಾರೆ ಹಂಗೆ ಹಿಂಗೆ, ಅವ್ರಿಗೆ ಅರ್ಥನೂ ಆಗಲ್ಲ ಇದು ಮನ್ಮತದಲ್ಲಿದೆ ಅಂತ. ಸೇವೆ ಗೋಲ್ಡನ್ ಚಾನ್ಸ್ ತಗೊಳ್ಳೋರೇ ಸ್ವರಾಜ್ಯ ಅಧಿಕಾರಿಗಳು. ಸ್ಲೋಗನ್ ಪರಮಾತ್ಮ ಪ್ಯಾರ್ ಕಿ ಪಾಲನಾ ಕಾ ಸ್ವರೂಪ ಹೈ. ಪರಮಾತ್ಮ ಪ್ಯಾರ್ ಕಿ ಪಾಲನಾ ಕಾ ಸ್ವರೂಪ ಏನೋ ಎಲ್ಲ ಚೆಕಿಂಗ್ ಮಾಡಬೇಕು ಪ್ಲೀಸ್. ಸಹಜ ಯೋಗಿ ಜೀವನ್, बाबा पालने डेली ज्ञान की पालना कितना करता है बाबा, कितना प्यार करता है. अमृत वेले से ही अपने गोद में समा लेता है. ಇನ್ನೇನು ಬೇಕು? तो ಸಹಜ ಯೋಗಿ, ಕಷ್ಟ ಆಗಬಾರ್ದು ಯೋಗಿ ಜೀವನ. ಅಯ್ಯೋ ಧಾರಣೆಗಳು ಕಷ್ಟ ರೀ, ಎಲ್ಲದೂ ಕಷ್ಟನೇ, ಏನು ಮಾಡೋದು, ಹಂಗೆ ನಡೆಯಂಗಿಲ್ಲ ಕುಂತ್ಕೊಂಡು. अव्यक्त इशारे प्योरिटी के रॉयल्टी एंड पर्सनालिटी. पवित्रता आप ब्राह्मणों का सबसे बड़े से बड़ा श्रृंगार है. संपूर्ण पवित्रता आपके जीवन की सबसे बड़े से बड़े प्रॉपर्टी है. रॉयल्टी और पर्सनालिटी है, इसे धारण कर एवरेडी बनो तो प्रकृति अपना काम शुरू करे. प्योरिटी की पर्सनालिटी से संपन्न रॉयल आत्माओं को सभ्यता की देवी कहा जाता है. ಬ್ರಾಹ್ಮಣ ಮಕ್ಕಳ ದೊಡ್ಡದರಲ್ಲಿ ದೊಡ್ಡ ಶೃಂಗಾರ ಪವಿತ್ರತೆ, ಸಂಪೂರ್ಣ ಪವಿತ್ರತೆ ನಿಮ್ಮ ಜೀವನದ ದೊಡ್ಡ ಪ್ರಾಪರ್ಟಿ, ಅದರ ರಾಯಲ್ಟಿ ಘನತೆ, ಮತ್ತು ಅದು ನಿಮ್ಮ ವ್ಯಕ್ತಿತ್ವ ಪರ್ಸನಾಲಿಟಿ. ಈ ಧಾರಣೆಯಲ್ಲಿ ಎವರೆಡಿ ಇದ್ದಾಗ ಪ್ರಕೃತಿ ಎಲ್ಲ ಬಾಬನ ಮಕ್ಕಳು ಯಾರು ಇದ್ದೀರಲ್ಲ, ಸಂಪೂರ್ಣ ಪವಿತ್ರತೆಯ ಧಾರಣೆಯಲ್ಲಿ ಬಂದ ತಕ್ಷಣ 5 ವಿಕಾರ ಅಲ್ಲ, 10 ವಿಕಾರ ಅಷ್ಟೇ ಅಲ್ಲ, ದೇಹ ಬಾನ ಸಹಿತ ಸಮಾಪ್ತಿಯಾದಾಗ ಪ್ರಕೃತಿ ದಡಾರ್ ಅನ್ನಿಸ್ಬಿಡುತ್ತೆ ಸೃಷ್ಟಿನ. ನೀವು ಈ ಪವಿತ್ರತೆ ವ್ಯಕ್ತಿತ್ವ ಇರೋ ಘನತೆ ರಾಯಲ್ ಆತ್ಮಗಳನ್ನು ಎಲ್ಲರೂ ಅನ್ಯರು ಘನತೆ ಅಂದರೆ ಎಂಥ ದೇವಿ, ಸಭ್ಯತೆ ದೇವಿ ಅಂತ ಹೇಳ್ತಾರೆ. ಓಂ ಶಾಂತಿ. ಹ್ಯಾಪಿ ಮದರ್ಸ್ ಡೇ. ವಂದೇ ಮಾತರಂ. हाँ, कितना करोड़ नमस्कार करे तो भी माताओं के लिए कम है. ಆನ್ಲೈನಲ್ಲಿರೋ ಎಲ್ಲ ಮಾತೆಯರು, ಎಲ್ಲ ಅಕ್ಕಂದರಿಗೆ ನಮಸ್ಕಾರ. ಒಂದೇ ಮಾತರಂ. ಇಲ್ಲಿರೋರಿಗೆ ಆನ್ಲೈನಲ್ಲಿ ಕೆಲವರೆಲ್ಲ ಬರೋಕ್ಕಾಗಿಲ್ಲ, ಎಲ್ಲರಿಗೆ ನಮಸ್ಕಾರ. ಕೋಟಿ ಕೋಟಿ ನಮಸ್ಕಾರಗಳು. ಯಾಕೆಂದರೆ ನೀವು ಮಾಡೋ ಪರಿಶ್ರಮ, ನೀವು ಮನೆಯಲ್ಲಿ ಮಾಡೋ ಬ್ಯಾಲೆನ್ಸು, ನೀವು ಶರೀರ ನೋಡಲ್ಲ, ಪರಿಸ್ಥಿತಿ ನೋಡಲ್ಲ, ಬರೀ ಬೇರೆಯವ್ರದೇ ಮನೆಯಲ್ಲಿ ಯೋಚನೆ ಮಾಡ್ತೀರಾ. ಇದನ್ನು ಈ ಥರ ನಿಸ್ವಾರ್ಥ ಪ್ರೀತಿ, ನಿಸ್ವಾರ್ಥ ಪಾಲನೆ ಯಾರೂ ಮಾಡೋಕ್ಕಾಗಲ್ಲ, ಅದು ಮಾತೆಯರೇ ಮಾಡೋದು. ನೀವು ಕ್ಲಾಪ್ ಹಾಕೊಡ್ರಲ್ಲ, ಅಣ್ಣಂದ್ರೆ ಜೋರಾಗಿ ಹಾಕ್ಬೇಕು ಮಾತೆಯರಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕೇಳಿಸ್ತಿದ್ಯಾ? ಆನ್ಲೈನಲ್ಲಿ ಇರೋರಿಗೆ ನಿಮ್ಮ ಬಗ್ಗೆ ಕ್ಲಾಪ್ ಹಾಕ್ತಿದ್ದಾರೆ ಎಲ್ಲರೂ. ಸೊ ಇನ್ನೊಂದೇನು, ಹಂಗ ನೋಡ್ರಿ, ಅಕ್ಕಂದ್ರು ಜ್ವರ ಇದ್ರು ಹೋಗಿ ಅಡುಗೆ ಮಾಡ್ಕೊಡ್ತಾರೆ ಅಣ್ಣಂದ್ರಿಗೆ. ಅಕ್ಕಂದ್ರು ಜ್ವರ ಬಂದ್ರೆ ಅಣ್ಣಂದ್ರು ಮಾತ್ರ ಹೋಗಿ ಅಡುಗೆ ಮಾಡ್ಕೊಡಕ್ಕಾಗಲ್ಲ. ಇದು ಎಂತ ಅನ್ಯಾಯ. ತಮಾಷೆಗೆ ಹೇಳ್ತಿದ್ದೀನಿ, ಬಟ್ ಆದರೆ ಅವ್ರ ತ್ಯಾಗ ನೀವು ಮೆಚ್ಚಬೇಕು.
ಅವರ ತ್ಯಾಗ ಏನೇ ಇರಲಿ, ಅವ್ರಿಗೆ ಏನೆಷ್ಟೆಲ್ಲ ಅವ್ರು ಮಾಡ್ತಾರೆ, ಅವ್ರ ಕಾಳಜಿ ಏನಿದೆ, ಅವ್ರಿಗೆ ಎದಳಕೆ ಆಗಲ್ಲ. ಬಾಕಿ ನಿಮ್ಮನ್ನು ಕೇಳ್ತಾರೆ, ಊಟ ಮಾಡ್ತೀನಪ್ಪ ನಿಂಗೆಲ್ಲ ಸಿಕ್ತಾ ಅಂತ, ಏನ್ಲಲ್ಬಾಯಿ? ನಮ್ಮ ಬೋಜಿಬೇನೆ ಹೆಂಗಾದ್ರೂ ಹೇಳ್ತಿರ್ಲಿ, ಅದೇ ಲಾಲ್ಬಾಯಿನ ಮಾತ್ರ ಕೇಳ್ತಾರೆ, ಸರಿಯಾಗಿ ನೀನು ಊಟ ಟೈಮಿಗೆ ತಿಂದ್ಯಾ, ಹೆಲ್ತ್ ಚೆನ್ನಾಗಿದ್ಯಾ ಇಲ್ವಾ, ಏನು ಮಾಡ್ಕೊಂಡೆ ಅಂತ. ಎಷ್ಟು ವಯಸ್ಸು? 90 ಮೇಲೆ ಆಗೋಯ್ತು, 95 96. ಸೊ ಹಂಗೆ ಅದು ಎಷ್ಟೇ ಇರಲಿ, ಏನೇ ಕುಚ್ ಭಿ ಹೋನಾ, ಮಾತಾ ಉನ್ಕಾ ಜೋ ದಿಲ್ है ना, वो कितना भी बच्चा दर्द लेवे, लेकिन वो दर्द नहीं देखेंगे, वो कहेंगे मेरा बेटा अच्छा रहे, खुश रहे, आनंद रहे. ಅವ್ರ ವಿರುದ್ಧವಾಗೇ ನಡೀಲಿ, ತಾಯಿ ಹೇಳಿದ ಮಾತು ವಿರುದ್ಧವಾಗಿ, ಆದರೂ ನನ್ನ ಮಕ್ಕಳು ಚೆನ್ನಾಗಿರ್ಲಪ್ಪ, ಸುಖಿಯಾಗಿರಲಿ, ಒಳ್ಳೇದಾಗಲಿ, ಇದೇ ಹೇಳುತ್ತೆ ಹೊರತು ತಾಯಿಯ ಹೃದಯ ಬೇರೆ ಯೋಚನೆ ಮಾಡಲ್ಲ ಅಲ್ವಾ? ಏನಂತೀರಿ? ಅದಕ್ಕೆ ಬಾಬನ ಗುಣಗಳನ್ನು ನೀವು ಬೈ ಬರ್ತ್ ತಗೊಂಬಂದ್ಬಿಟ್ಟಿದ್ದೀರಿ. ಜನ್ಮ ಕೊಡೋದ ಒಂದರಲ್ಲೇ ಅಲ್ಲ, ಅವರ ಗುಣ, ಅವ್ರೇನು ಸಾಗರದ ತರಹ ಪಾಲನಾ ಕರ್ತ ಅಲ್ಲ ಶಿವಬಾಬಾ. ಆ ಪಾಲನೆಯ ತಾಕತ್ತೇನಿದೆ, ಸಹನೆಯ ತಾಕತ್ತೇನಿದೆ, ತ್ಯಾಗದ ತಾಕತ್ತು ಬಾಬಾ ನಿಮಗೆಲ್ಲ ಕೊಟ್ಬಿಟ್ಟು ಆಸ್ತಿ ಥರ ಕಳಿಸಿದ್ದಾರೆ. ಬಟ್ ಅದನ್ನು ಈಗ ವಿಶ್ವದ ಪಾಲನೆ ಮಾಡ್ಬೇಕು ನೀವು, ವಿಶ್ವವನ್ನು ತೂಗೋ ಕೈ ಆಗ್ಬೇಕು ನೀವು. ಮನೆಯಲ್ಲಿ ಕೂತಿದ್ರು ಜಗತ್ತು ಗ್ಲೋಬ್ ಕಾಣ್ತಿರ್ಬೇಕು ನಿಮಗೆ. ಅಣ್ಣಂದ್ರು ಮಾಡ್ಬೇಕು, ಅಣ್ಣಂದ್ರು ಶಕ್ತಿಯರೇ. ಬಟ್ ಸ್ಟಿಲ್ ಅಕ್ಕಂದರು ಇಷ್ಟೆಲ್ಲ ನೋವು ತಗೊಳ್ಳೋ ತಾಕತ್ತು ನೋಡಿ ಅಕ್ಕಂದ್ರಿಗೆ ಎಷ್ಟಿದೆ ಅಂತ. ಅದಕ್ಕೆ ನಿಮ್ಮೆಲ್ಲರಿಗೆ ಮತ್ತೆ ಮತ್ತೆ ಶುಭಾಶಯಗಳು. ಒಂದೇ ಮಾತರಂ ಎಲ್ಲ ಜನನಿಯರಿಗೆ.